ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗೌಡಪಾದ ಹೃದಯ ನೋಡ್ತಾ ಇದ್ದೀವಿ. ಗೌಡಪಾದ ಹೃದಯದಲ್ಲಿ ಇವತ್ತು ನಾವು ಶುರು ಮಾಡಬೇಕಾಗಿರೋದು 154ನೇ ಪೇಜು. ಎಪಿಸೋಡ್ ಬಂದಿದೆ 21ನೇ ಎಪಿಸೋಡು. ಆತ್ಮಸ್ವರೂಪದಲ್ಲಿ ಅಮಂಗಲವಾದ ದ್ವೈತವು ಇಲ್ಲವೇ ಇಲ್ಲ ಅಂತ ನಾವು ನೋಡಬೇಕಾಗಿದೆ. ಇದಕ್ಕೆ ಮೊದಲು ಹಿಂದೆ ನೋಡಿದ್ದನ್ನು ಮೆಲುಕು ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ಹಿಂದೆ ನಾವು ಮಾಡಿದ್ದು ಶಾಸ್ತ್ರವು ಅದ್ವೈತಕ್ಕೆ ಪ್ರಮಾಣವೆಂಬುದು ಹೇಗೆ. ಈಗ ನಮ್ಗೆ ಅದ್ವೈತ ತತ್ವವನ್ನು ತಿಳಿಸ್ಕೊಡೋರು ಯಾರು? ಅದ್ವೈತ ಅಂದರೆ ನಮ್ಮ ಆತ್ಮಸ್ವರೂಪ, ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಸ್ಕೊಡೋರು ಶಾಸ್ತ್ರವೇ. ಅದಕ್ಕೆ ಶಾಸ್ತ್ರ ಪ್ರಮಾಣ, ಶಬ್ದ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ ಹೇಳ್ತೀವಲ್ಲ, ಇದೇ ಶಾಸ್ತ್ರ ಪ್ರಮಾಣ ಅಂತ. ಅವನೊಂದು ಪ್ರಶ್ನೆ ಎತ್ತುತ್ತಾನಲ್ಲಿ. ಈಗ ಆತ್ಮನನ್ನ ತಿಳಿಸಿಕೊಡುತ್ತೆ ಶಾಸ್ತ್ರ ಅಂದ್ರೆ, ಶಾಸ್ತ್ರ ಸಬ್ಜೆಕ್ಟ್ ಆಯ್ತು, ಆತ್ಮ ಆಬ್ಜೆಕ್ಟ್ ಆಯ್ತು, ಏನ್ ಮಾಡ್ತೀರಾ? ಒಪ್ಕೊತೀರಾ ನೀವು ಅಂತ ಕೇಳ್ತಾನ. ಶಾಸ್ತ್ರ ಆತ್ಮನನ್ನ ತಿಳಿಸಿಕೊಡುತ್ತೆ, ಅಲ್ಲಿಗೆ ಆತ್ಮ ವಿಷಯ ಆಯ್ತು. ತಿಳಿಸ್ಕೊಡೋ ವಸ್ತು, ತಿಳಿಸ್ಕೊಡುವಂಥದ್ದು ಅದು ವಿಷಯೀ ಆಯ್ತು. ಒಪ್ಕೊಂತೀರಾ ಅಂತ ಕೇಳ್ತಾನ ಅವನು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ವ್ಯವಹಾರದ ದೃಷ್ಟಿಯಿಂದ ಆತ್ಮನನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ತೀವಿ ಹೊರತು ಪಾರಮಾರ್ಥ ದೃಷ್ಟಿಯಿಂದ ಅದು ಹೊಂದೋದಿಲ್ಲ. ಯಾಕೆ ಅಂತಂದ್ರೆ, ನಾವು ಆತ್ಮನನ್ನ ಕಂಡ್ಕೋಬೇಕು, ಮೋಕ್ಷವನ್ನು ಪಡೀಬೇಕು ಅಂತ ಹೇಳುತ್ತೆ. ಹೇಳಿದ ತಕ್ಷಣ ನೀನು ಹಾಗೆ ತಗೋಬೇಕಾಗಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ಆನ್ಸರ್ ಅದು. ಹಾಗೆ ಹಗ್ಗವೆಂಬ ಪರಮಾರ್ಥವನ್ನು ಒಪ್ಕೊಳ್ದೇ ಇರೋವರೆಗೂ ಹಾವು ನೀರಿನ ಕೋಡಿ ನೆಲದ ಬೇರ್ಕು ಮಾಡ್ಕೊಳ್ಳಲ್ಲ. ಹಗ್ಗ ಆಧಾರ, ಸಬ್ಸ್ಟ್ರಾಟಮ್ ಅಂತ ಹೇಳಿದ್ವಲ್ಲ, ಹಾಗೆ ಸತ್ಯವಾಗಿರೋ ಒಂದು ಆಧಾರದ ಮೇಲೆ ಹುಸಿ ತೋರಿಕೆಯನ್ನು ನಾವು ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ಹಾವು ನೀರಿನ ಕೋಡಿ ನೆಲದ ಬೇರ್ಕು, ಹಾಗೆ ಸತ್ಯವಾಗಿರೋ ಆತ್ಮನ ಮೇಲೆ, ಆತ್ಮನ ಹಿಡ್ಕೊಂಡು ಆತ್ಮನಿಂದ ನಾವು ಬೇರೆದನ್ನ ಕಲ್ಪನೆ ಮಾಡ್ಕೋಬೇಕು, ದೃಶ್ಯ ಪ್ರಪಂಚವನ್ನ ಅಂತ ಹೇಳ್ತಾ ಇದ್ದಾರೆ. ಇಷ್ಟರಿಂದಲೇ ದ್ವೈತವನ್ನು ಅಲುಗಳೆಯುವ ಶಾಸ್ತ್ರವು ಅದ್ವೈತಕ್ಕೆ ಪ್ರಮಾಣವೊಂದು ಏರ್ಪಡುತ್ತದೆ. ಇಷ್ಟೇ ಸಾಕು ನಮಗೆ. ಆದರೆ ಅವನು ಮತ್ತೆ ಒಂದು ಆಕ್ಷೇಪ ಮಾಡ್ತಾನೆ. ಇಲ್ಲಿ ಏನಪ್ಪ ಹೇಳದ್ ನೀವು? ನೀರಿನ ಕೋಡಿ, ನೆಲದ ಬಿರುಕು, ಹಾವು, ಇವೆಲ್ಲ ವಿಕಲ್ಪಗಳು, ನಿಜವಾಗಿ ಇಲ್ಲದೆ ಇರೋದು. ಹಗ್ಗವೂ ಕೂಡ ಹಾವಿಗೆ ನಿಜವಾಗಿ ಇಲ್ಲ ಅಂತ ಹೇಳ್ಬಿಡೋಣ ಅಂತ ನಾವು ಇದನ್ನೇನು ಹೇಳ್ತೀರಾ ಅವನಿಗೆ? ಅಲ್ಲ, ಅವನು ಎಂಥ ವಾದ ಹಾಕ್ತಾನೆ ನೋಡ್ರಿ. ಸುಮ್ಮನೆ ಇದನ್ನೇ ತರಲೆ ವಾದ ಅಂತ ಹೇಳೋದು. ಹಾಗೆ ಅಂದ್ರೆ ಅವನ ಅರ್ಥದಲ್ಲಿ ಹೇಗೆ ನಿಮಗೆ ದ್ವೈತ ಪ್ರಪಂಚ ಸುಳ್ಳು ಅಂತೀರೋ, ಅದ್ವೈತವು ಸುಳ್ಳು ಅಂತ ಹೇಳ್ಬಿಡ್ತೀನಿ ಅಂತ ಹೇಳೋದು. ಇದು ಆಗೋದಿಲ್ಲ ಅಂತಾರೆ. ಯಾಕೆ ಅಂತಂದ್ರೆ, ನಮಗೆ ಹಾವು ಹಗ್ಗ ಅದು, ಇದು ಹಗ್ಗ ಅಂತ ನಾವು ತಿಳ್ಕೊಂಡಾಗ, ಅಲ್ಲಿ ಟಾರ್ಚ್ ಆಗಿ ತೋರಿಸಿದಾಗ ಇದು ಹಗ್ಗ, ಅಲ್ಲಿ ಇದು ಅನ್ನೋ ವಸ್ತು ಇರುತ್ತೆ. ಅದರಿಂದ ನಾನು ಅದು ಹಾವಂತ, ಅದನ್ನ ಹಾವಂತ ಅನ್ಕೊಂಡೆ, ನೀರಿನ ಕೋಡಿ ಅಂತ ಅನ್ಕೊಂಡೆ ಅಂತ ಹೇಳ್ತೀವಲ್ಲ, ಹಾಗೆ. ಆದ್ದರಿಂದ ನಮ್ಮ ಎದುರು ಕಾಣ್ತಾ ಇರೋ ವಸ್ತು ಇಲ್ಲ ಅಂತ ಹೇಳಕ್ ಬರಲ್ಲ. ಅದು ಆ ಅನುಭವಕ್ಕೆ ವಿರುದ್ಧವಾಗಿರುತ್ತೆ. ಹಾವು, ನೀರಿನ ಕೋಡಿ ಇವೆಲ್ಲ ಇಲ್ಲ ಅಂತ ಹೇಳ್ರೆ, ಹಗ್ಗವನ್ನು ಇಲ್ಲ ಅಂತ ಯಾರಾದರೂ ಹೇಳ್ತಾರ? ದಡ್ಡ ಹೇಳೋದಿಲ್ಲ. ಅಕಸ್ಮಾತ್ ಬಲಾತ್ಕಾರದಿಂದ ಹಗ್ಗವೂ ಇಲ್ಲ ಅಂತ ಹೇಳಿದ್ರೆ ಆಯ್ತಪ್ಪ. ಹಾವು ಇಲ್ಲ ಅಂತ ಹೇಳ್ತೇನೆ, ಹೌದು. ಯಾರು ಹೇಳಿದ್ದು? ನಾನೇ. ಈಗ ಹಗ್ಗ ಇಲ್ಲ ಅಂತ ಹೇಳ್ತೀಯಲ್ಲ, ಯಾರು ಹೇಳ್ತಾ ಇರೋದು? ನಾನೇ. ಹೋಗಿ ನೀನಾದ್ರೂ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಅವನು? ಹೇಳಿ ನೋಡೋಣ, ಇವಾಗ ನಾನಿಲ್ಲ ಅಂತ ಹೇಳಕ್ ಬರಲ್ಲ.
ಹಾಗೆಯೇ ದ್ವೈತ ಸುಳ್ಳು ಆಯಿತು, ಅದ್ವೈತವು ಸುಳ್ಳು. ನೀನ್ ಸತ್ಯವ, ಅದು ಸುಳ್ಳು, ಇದು ಸುಳ್ಳು, ಎರಡು ಸುಳ್ಳು ಅಂತ ಹೇಳೋ ನೀನಿದ್ದೀಯೋ ಇಲ್ವೋ ಅಂತ ಪ್ರಶ್ನೆ ಹಾಕಿದ್ರೆ ಹಠ ಹಠದಿಂದ ನಾನು ಇಲ್ಲ ಅಂತ ಹೇಳಿದ್ರು ಮೂರ್ಖ. ನಾನು ಇಲ್ಲ ಅಂತ ನೀನು ಹೇಳ್ತಾ ಇದ್ರು ಬೇರೆಯವ್ರಿಗೆ ಗೊತ್ತಾಗ್ತಾ ಇದೆ ನೀನು ಇದ್ದೀಯ ಅಂತ ಗೊತ್ತಾಗ್ಬಿಡುತ್ತಲ್ಲಿ. ಅಂದರೆ ಇಲ್ಲಿ ಇದು ಈ ಬುದ್ಧಿಸಮ್ನವ್ರ ಥರ ಶೂನ್ಯವಾದ ಆಗೋದಿಲ್ಲ. ಹಾಗೆ ಗಾಢ ನಿದ್ರೆಯಲ್ಲಿ ಏನೂ ಇಲ್ಲ ಅದಕ್ಕೋಸ್ಕರ ಶೂನ್ಯ ಅಂತ ಹೇಳಿದರು. ನಿಜ, ಏನೂ ಇಲ್ಲ ಅಂತ ಹೇಳೋನು ನೀನ್ ಶೂನ್ಯನ? ಇಲ್ಲ, ನಾನಿದ್ದೇ ಇದ್ದೀನಿ, ಅದನ್ನು ಹಿಡ್ಕೋಬೇಕು ಅಂತ ಅಲ್ಲಿ ಅವನಿಗೆ ಚೆನ್ನಾಗಿ ಕೊಟ್ಟರು. ಅವನಿಗೆ ಆ ಥರ ತೋರಿಸ್ಕೊಟ್ರು. ಮತ್ತೆ ಅವನ ಹೇಳಿದ ತಕ್ಷಣ ತಿರ್ಗಾ ಅವನು ಪ್ರಶ್ನೆ ಹಾಕ್ತಾನೆ, ಸ್ವಾಮಿ ದೃಷ್ಟಾಂತಕ್ಕೂ ದ್ರಾಷ್ಟಾಂತಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕೆ ಅಂತಂದರೆ ನಿಮ್ಮ ದೃಷ್ಟಾಂತ ಎಕ್ಸಾಂಪಲ್ನಲ್ಲಿ ಹಾವು ಹಗ್ಗ ಅಥವಾ ಅದರ ಮೇಲೆ ವಿಕಲ್ಪ ಮಾಡಿಕೊಂಡಿರೋದು ಅವು ಎರಡೂ ವಿಷಯವೇ. ಆದರೆ ದ್ರಾಷ್ಟಾಂತಿಕದಲ್ಲಿ ಆತ್ಮ ವಿಕಲ್ಪಗಳು, ಅನಾತ್ಮಗಳು, ಅದರಲ್ಲಿ ಆತ್ಮ ಬಂದಿದ್ದೆ ವಿಷಯೀ. ಏನು ಮಾಡ್ತೀರ ಇದಕ್ಕೆ ಅಂತ ಇವೆಲ್ಲ ಮೊದಲು ಆಗಿದೆ. ಆದ್ದರಿಂದ ನಿಮ್ಮ ಆತ್ಮನು ಯಾವ ಪ್ರಮಾಣಕ್ಕೂ ಗೋಚರನಲ್ಲ ಅಂತ ಸಿದ್ಧ ಆಗ್ಬಿಡುತ್ತೆ ಅಂತ ಅವನು ಹೇಳ್ತಾನೆ. ಅವನು ಹೇಳೋದು ನಿಮ್ಮ ಆತ್ಮನು ಯಾವ ಪ್ರಮಾಣಕ್ಕೂ ಗೋಚರವಾಗಲ್ಲ. ಅಫ್ಕೋರ್ಸ್ ನೀನು ಇಟ್ಕೊಂಡಿರೋ ಇಂದ್ರಿಯ ಮತ್ತೆ ಅಂತಃಕರಣ ಪ್ರಮಾಣಗಳಿಗೆ ಗೋಚರವಾಗದೇ ಇದ್ರೂ ಶಬ್ದ ಪ್ರಮಾಣಕ್ಕೆ ಗೋಚರವಾಗುತ್ತದು ಒಂದು. ಎರಡನೇದು ಅವನು ಹೇಳೋದೇನು ಅಂದರೆ ಇದು ಯಾವ ಪ್ರಮಾಣಕ್ಕೂ ಗೋಚರವಾಗದೇ ಇರೋದರಿಂದ ಅಪ್ರಮೇಯವಾದ ವಸ್ತು. ಆ ವಸ್ತುವಿನಲ್ಲಿ ವಿಕಲ್ಪಗಳಿಗೆ ಹೇಗೆ ಸಾಧ್ಯ ಅಂತ ಅವನೊಂದು ಪ್ರಶ್ನೆ ಹಾಕ್ತಾನೆ. ಅದಕ್ಕೆ ಇದು ದೋಷವಲ್ಲ, ನಮ್ಮ ಆತ್ಮನು ಇದ್ದಾನೆ ಅನ್ನೋದು ಪ್ರಸಿದ್ಧಿ. ಹೇಗೆ? ಯಾರನ್ನೇ ಕೇಳ್ರಿ, ಆತ್ಮ ಇದ್ದಾನೆ ಅಂದ್ರೆ ಗೊತ್ತಿಲ್ಲ ಅಂತಾರೆ. ದೇವ್ರಿದ್ದಾನ ನೋಡಿದ್ಯಾ ಅಂದ್ರೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತಾನೆ. ನೀನಿದ್ದೀಯ ಇಲ್ವಾ ಅಂದ್ರೆ ನಾನಿದ್ದೀನಿ ಗುಂಡುಕಲ್ಲಂಗೆ ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಇದ್ದೀನಿ ಅನ್ನೋದು ಅನುಭವ, ಆದರೆ ವಸ್ತು ಯಾವುದು ಗೊತ್ತಿಲ್ಲ. ಆದ್ದರಿಂದ ವಿಚಾರ ಮಾಡು ಅಂತ. ಹಾವು ಇದೆ ಅನ್ನೋದು ಒಪ್ಕೊಂತಾನೆ, ಆದರೆ ಅಲ್ಲಿ ವಸ್ತು ಯಾವುದು, ಹಾವ ಮತ್ತೆ ಅಥವಾ ಇನ್ನೇನಾದ್ರೂ ಆ ಥರ ವಿಚಾರ ಮಾಡಕ್ಕೆ ಹತ್ತಿದ್ರೆ ಆವಾಗ ಗೊತ್ತಾಗುತ್ತೆ ಹಾವಲ್ಲ, ನೀರಿನ ಕೋಡಿ ಅಲ್ಲ, ಹಗ್ಗವೇ ಇರೋದು. ಹಾಗೆ ನಾವು ಇಲ್ಲಿ ವಿಚಾರ ಮಾಡಕ್ಕೆ ಶುರು ಮಾಡಿದ್ರೆ ಈ ಶರೀರವಲ್ಲ ಅಂದರೆ ಅವಸ್ಥೆಯಲ್ಲಿ ತೋರೋ ಅರ್ಧ ಡಜನ್ ಯಾವುದು ಅಲ್ಲ. ಮತ್ತು ಯಾವುದು ಇದಕ್ಕೆ ಹಿಂತರಿಕೆ ಆಧಾರವಾಗಿರೋ ಸಬ್ಸ್ಟ್ರಾಟಮ್ ಆಗಿರೋ ಆತ್ಮನೇ ಸತ್ಯ. ಅದರಿಂದ ಅವನಿದ್ದಾನೆ ಅಂತ ಹೇಳ್ತೀವಿ. ಅಲ್ಲಿಗೆ ನಾನು ಇದ್ದೀನಿ ಅನ್ನೋದು ಪ್ರಸಿದ್ಧ, ಆದರೆ ವಸ್ತು ಯಾವುದು ಗೊತ್ತಿಲ್ಲ. ವಸ್ತುನ ವಿಚಾರ ಮಾಡು, ಈ ಶಾಸ್ತ್ರ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನಾನು ಎಂದು ಸಾಮಾನ್ಯಕರವಾಗಿ ನಮಗೆ ಅನುಭವವಿದೆ, ಅದರಲ್ಲಿ ನಮ್ಗೆ ಯಾವ ಸಂಶಯವೂ ಇಲ್ಲ. ಯಾರನ್ನಾದ್ರೂ ಕೇಳ್ರಿ ನಾನಿದ್ದೀನೇ ಇಲ್ವಾ? ಇದ್ದೀನಿ, ಎಲ್ಲರೂ ಹೇಳ್ತಾರೆ ನಾನಿದ್ದೀನಿ. ಅಕಸ್ಮಾತ್ ಒಬ್ಬ ಮೂಢ ಬಲಾತ್ಕಾರಕ್ಕೋಸ್ಕರ ನಾನಿಲ್ಲ ಅಂತಂದ್ರು ಅವನಿಗೆ ಬೈತಾರೆ, ಹೇಯ್ ನೀನಿದ್ದು ನಾನಿಲ್ಲ ಅಂತ ಹೇಳ್ತೀಯ ದಡ್ಡ ಅಂತಾರೆ. ಆದ್ದರಿಂದ ನಾನು ಇದ್ದೀನಿ ಅನ್ನೋದು ಸಂಶಯ ಯಾರಿಗೂ ಇಲ್ಲ. ಆದರೆ ನಾನು ಇದ್ದೀನೋ ಇಲ್ವೋ ಅಂತ ಯಾರಿಗೂ ಶಂಕೆ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ? ಮತ್ತು ನಮಗೆ ಗೊತ್ತಿದೆ ನಾನು ಸುಖಿ ದುಃಖಿ, ನಾನು ಹುಟ್ಟಿದ್ದೀನಿ ಸಾಯ್ತೀನಿ, ನಾನು ಮೂಢನು ಬುದ್ಧಿವಂತನು, ಹೀಗೆಲ್ಲ ಅನ್ಕೊಂಡಿರ್ತಾರೆ ಅವರು. ಅದ್ರ ಬಗ್ಗೆ ಸಂಶಯ ಇಲ್ಲ. ಆದರೆ ಆ ವಸ್ತು ಯಾವುದು ಅದು ಅವನು ಗೊತ್ತಿರಲ್ಲ ಅಲ್ವಾ? ಅದು ಇಂಪಾರ್ಟೆಂಟ್. ವಸ್ತು ಯಾವುದು ಗೊತ್ತಿಲ್ಲ.
ಆದ್ದರಿಂದ ನಾನು ಇದ್ದೀನಿ ಅನ್ನೋದು ಸಾಧಿಸ್ಬೇಕಾಗಿಲ್ಲ, ಅದನ್ನೇನು ಪ್ರೂವ್ ಮಾಡಬೇಕಾಗಿಲ್ಲ. ಆದರೆ ಆ ನಾನು ಇದ್ದೀನಿ ಅನ್ನೋದಕ್ಕೆ ಆಧಾರ ಯಾವುದು, ಆದರೆ ನಿಜವಾಗ್ಲೂ ಇರೋವಂಥ ವಸ್ತು ಯಾವುದು, ಆ ವಸ್ತು ಯಾವುದು ಅಂತ ಅನ್ನೋದು ಇಂಪಾರ್ಟೆಂಟ್. ಒಡವೆಗಳು ವಸ್ತು ಅದಲ್ಲ, ಅದರ ಹಿಂತಡಿಕೆ ಇರೋ ಚಿನ್ನ ಅದು ಇಂಪಾರ್ಟೆಂಟು. ಮಡಿಕೆ ಕುಡಿಕೆ ಶಾವ ತಟ್ಟೆ ವಸ್ತುಗಳಲ್ಲ, ಅದರ ಹಿಂತಗಡೆ ಇರೋ ಮಣ್ಣು ಇಂಪಾರ್ಟೆಂಟು. ಈ ಪ್ರಪಂಚ ಅಲ್ಲ, ಅದರ ಹಿಂತಡಿಕೆ ಇರೋ ಆತ್ಮಸ್ವರೂಪ ಸತ್ಯ, ಅದನ್ನು ತಿಳಿಸ್ಕೊಡ್ಬೇಕಾಗಿದೆ. ಶಾಸ್ತ್ರ ಶಬ್ದ ಪ್ರಮಾಣದಿಂದ ತಿಳಿಸ್ಕೊಡುತ್ತೆ. ಆದ್ದರಿಂದ ನಾವು ಹೇಳ್ತಾ ಇರೋದೇ ಸರಿ ಅಂತ ಹೇಳ್ತಾರೆ. ಆದರೆ ನಾನು ಎಂಬ ಈ ಆತ್ಮನ ನಿಜವಾದ ಸ್ವರೂಪ ಇವೆನ್ನು ಅನ್ನೋದು ಮಾತ್ರ ಗೊತ್ತು ಮಾಡಿಕೊಡ್ಬೇಕಾಗಿದೆ. ಅದು ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ದಾಯ್ತು. ಈಗ ನಿಷೇಧ ವಾಕ್ಯದ ಪ್ರಾಮಾಣ್ಯ. ಆಗ ಆತ್ಮನನ್ನ ಹೇಗಪ್ಪ ತಿಳಿಸ್ಕೊಡುತ್ತೆ ನಿಮ್ಮ ಶಾಸ್ತ್ರ? ಹಸು ಎದುರುಗಡೆ ತೋರಿಸ್ಬಿಟ್ಟು ಇದು ಹಸು ಅಂತ ಹೇಳ್ತಾರಲ್ಲ, ಹಾಗೆ ತೋರಿಸುತ್ತಾ? ಇಲ್ಲ. ಮತ್ತೆ ಹೇಗೆ ತೋರಿಸುತ್ತೆ? ನಿಷೇಧ, ನೇತಿ ನೇತಿ ನೇತಿ, ಅದು 2 ಸಲ ಹೇಳೋದು, 3 ಸಲನೂ ಅಲ್ಲ, 1 ಸಲನೂ ಅಲ್ಲ. ಯಾಕೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆತ್ಮನು ದುಃಖಿಯ ಸುಖಿಯ ದುಃಖಿಯ ಅಂತ ಕೇಳ್ತೀವಿ. ಅಲ್ಲ ಅಂತ ಹೇಳಿದ ತಕ್ಷಣ ಹೋಗ್ಲಿ ಸುಖಿಯ ಅಂತಾರೆ, ಅಲ್ಲ ಅಂತಾರೆ. ಅಲ್ಲಿಗೆ ಆತ್ಮನು ಸುಖವೂ ಅಲ್ಲ, ದುಃಖವೂ ಅಲ್ಲ. ಮತ್ತೆ ಈ ಸುಖ ದುಃಖ ಅನ್ನೋದು ವ್ಯವಹಾರಕ್ಕೆ ಸೇರಿರೋದು. ಒಂದ್ಸರಿ ಅವನು ಸುಖವಾಗಿರ್ತಾನೆ, ದುಃಖವಾಗಿರ್ತಾನೆ. ಮತ್ತೆ ನಿಮ್ಮ ಆತ್ಮ ಏನ್ ಸ್ವಾಮಿ ಅಂದ್ರೆ ಆನಂದ ಸ್ವರೂಪ. ಅವನು ಅಲ್ಲ ಆನಂದ ಅಂತ ತೋರ್ಸಲ್ಲ. ಯಾವುದು ಅನಾತ್ಮವಿರುತ್ತೋ ಅದನ್ನ ತೆಗೆದಾಕೋದ್ರಿಂದ ಆತ್ಮನು ಸಿದ್ಧನಾಗ್ತಾನೆ. ಹಾಗೆ ತಗೋಬೇಕು. ಇಲ್ಲಿ ವ್ಯವಹಾರದಲ್ಲಿ ನಾವು ಬೇರೆ ತರ ಅರ್ಥ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಚಿನ್ನವ ಅಂತ ಏನೋ ತೋರಿಸಿದ್ರು ಅಂತ ಇಟ್ಕೊಳ್ಳಿ. ಅಲ್ಲ, ಮತ್ತೇನಿದು? ಹಿತ್ತಾಳೆ. ಅಲ್ಲಿ ಹಿತ್ತಾಳೆ ಅನ್ನೋದು ಕನ್ಫರ್ಮ್ ಆಗಿಬಿಡುತ್ತೆ ಎಕ್ಸಾಂಪಲ್ನಲ್ಲಿ. ಆದರೆ ನಮ್ಗೆ ಅಲ್ಲಿ ಕನ್ಫರ್ಮ್ ಆಗೋದಿಲ್ಲ. ಅದು ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಥವಾ ಕಬ್ಬಣ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಏನು ಬೇಕಾದರೂ ಆಗ್ಬೋದು, ಇದು ಬೆಳ್ಳಿ ಆಗಿರ್ಬೋದು. ಆದರೆ ಇಲ್ಲಿ ಹಾಗಾಗೋದಿಲ್ಲ. ಅದು ಸುಖವ, ಅದು ದುಃಖವ ಅಂತಂದ್ರೆ ಅಲ್ಲ ಅಂತ ಹೇಳ್ತಾರೆ. ಹೋಗ್ಲಿ ಅದು ಸುಖವ ಅಂತಂದ್ರೆ ಅಲ್ಲ, ನೇತಿ ನೇತಿ. ಯಾಕೆಂತಂದ್ರೆ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು. ಆದ್ದರಿಂದ ಇದು ನಿಮ್ಗೆ ಅರ್ಥ ಆದ್ರೆ ಸರಿ. ಇದು ಸ್ವಲ್ಪ ಮೊದಲು ಅರ್ಥ ಆದ್ರೂ ಕೂಡ ನಮ್ಗೆ ಅರ್ಥ ಆದಂಗೆ ಇರುತ್ತೆ, ಯಾಕೋ ಸ್ವಲ್ಪ ಸಂಶಯ ಇರುತ್ತೆ. ಇದನ್ನೇ ಮೆಲ್ಕಾಗ್ತಾ ಇದ್ದಾಗ ನಮಗೆ ಕರೆಕ್ಟ್ ಅನ್ಸುತ್ತೆ ಅಂತ. ಆದ್ದರಿಂದ ಆತ್ಮನಲ್ಲಿ ಯಾವುದೊಂದು ವಿಶೇಷ ರೂಪವು ಯಾವಾಗಲೂ ನಿಜವಾಗಿ ಇರೋದೇ ಇಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಯಾವುದಿರುತ್ತೆ ಆತ್ಮನಲ್ಲಿ? ಯಾವುದೂ ಇರೋದಿಲ್ಲ. ಯಾಕೆ? ಆತ್ಮನು ನಿರ್ವಿಶೇಷನಾಗಿರ್ತಾನೆ. ಅವನಲ್ಲಿ ಯಾವ ವಿಶೇಷತ್ವವೂ ಇಲ್ಲ. ಅವೆಲ್ಲ ಕಲ್ಪಿತವಾಗಿರೋದೆಲ್ಲ ವ್ಯವಹಾರ ದೃಷ್ಟಿಯಲ್ಲಿ ತೋರೋದು ಅಂತ. ನೋಡ್ರಿ, ನಿಮ್ಮ ಸುಷುಪ್ತಿ ಸಮಾಧಿಯಲ್ಲಿ ನೋಡ್ರಿ, ಏನಾದರೂ ಗೊತ್ತಾಗುತ್ತಾ? ಏನೂ ಇರೋದಿಲ್ಲ ಅಲ್ಲಿ ಅಂತ ನಮ್ಮ ಅನುಭವವನ್ನು ತೋರಿಸ್ತಾರೆ. ಶಾಸ್ತ್ರವು ಆತ್ಮನನ್ನು ನೇರಾಗಿ ಇಂಥವನೆಂದು ಹೇಳುವುದಿಲ್ಲ, ಇಂಥವನ ಅಲ್ಲ ಎಂದು ಅವನ ಧರ್ಮಗಳನ್ನೆಲ್ಲ ಅಲ್ಲಗೆಳೆದೇ ತೋರಿಸುತ್ತೆ. ಅವನಿಗೆ ಯಾವ ಧರ್ಮಗಳು ಇಲ್ಲ, ಆದರೂ ಕೂಡ ಶಾಸ್ತ್ರ ಅದನ್ನು ತಂದು ಒಡ್ಡುತ್ತೆ. ಆತ್ಮನಿಗೆ ಇರವು, ಅರಿವು, ಆನಂದ ಅಂತ ಹಿಂಗೆ ಹೇಳುತ್ತೆ, ಅವನು ತೆಗೆದಾಕ್ಬೇಕಾಗತ್ತೆ. ಹಾಗೆ ಹೋಗ್ಲಿ, ಆತ್ಮನು ಇರುವ ಅಂದ್ರೆ ಅಲ್ಲ ಅಂತ ತೆಗೆದಾಕತ್ತೆ. ಹೋಗ್ಲಿ, ಆತ್ಮನು ಜ್ಞಾನ ಸ್ವರೂಪನ ಅಂದ್ರೆ ಅಲ್ಲ ಅಂತ ತೆಗೆದಾಕತ್ತೆ. ಹಿಂಗೆಲ್ಲ ಗೊತ್ತಿದೆ ನಿಮಗೆ. ಒಟ್ಟಿನೆಲ್ಲ ಆ ಥರ ಆಯಿತು. ಇವಾಗ ನಾವು ಹೋಗ್ಬೇಕಾಗಿರೋದು 154ನೇ ಪೇಜ್ನಲ್ಲಿ ಆತ್ಮಸ್ವರೂಪದಲ್ಲಿ ಅಮಂಗಲವಾದ ದ್ವೈತವು ಇಲ್ಲವೇ ಇಲ್ಲ. ಇದು ಏನದು ದ್ವೈತ ಅಂತನ್ನೋದು? ಅಮಂಗಲ. ಮತ್ತೆ ಮಂಗಳ ಅಂದ್ರೆ ಯಾವುದು? ಅದ್ವೈತವೇ ಅಂತ ಗೊತ್ತಿದೆ ನಮಗೆ. ಹಗ್ಗವೇ ಮಂಗಳ, ಅದಕ್ಕೆ ನಮ್ಗೆ ಅಲ್ಲಿ ಭಯ ಆಗೋದಿಲ್ಲ. ಹಾವು ಅಮಂಗಳ, ಅದಕ್ಕೆ ನನಗೆ ಭಯ ಆಗುತ್ತಲ್ಲಿ. ಆತ್ಮಸ್ವರೂಪ ತಿಳ್ಕೊಂಡ್ರೆ ಅವನು ಹುಟ್ಟಲ್ಲ, ಸಾಯಲ್ಲ ತಿಳ್ಕೊಂಡ್ರೆ, ಆ ತತ್ವದಲ್ಲಿ ನಿಂತ್ಕೊಂಡ್ರೆ ನನಗೆ ಆನಂದ ಸ್ವರೂಪ ಸಿಗುತ್ತೆ. ಅದೇ ದ್ವೈತ ಅಂತ ತಿಳ್ಕೊಂಡ್ರೆ ನಾನು ಹುಟ್ಟುತ್ತೆ, ಸಾಯುತ್ತೆ, ರೋಗ ರುಜಿನಗಳು ಅಂತ ಭಯ ಪಡ್ತೀವಿ.
23ನೇ ಶ್ಲೋಕದಲ್ಲಿ 33ನೇ ಶ್ಲೋಕದಲ್ಲಿ ಈ ಆತ್ಮನು ಅಸತ್ತೇ ಆಗಿರುವ ಭಾವಗಳ ರೂಪದಿಂದಲೂ ಅದ್ವಯ ರೂಪದಿಂದಲೂ ಕಲ್ಪಿತನಾಗಿರ್ತಾನೆ. ಭಾವಗಳು ಅದ್ವಯ ರೂಪದಿಂದಲೇ ಕಲ್ಪಿತವಾಗಿರುತ್ತವೆ. ಆದ್ದರಿಂದ ಅದ್ವಯವೇ ಶಿವವು. ಇಲ್ಲಿ ಈ ದ್ವೈತವಾದಿ ಇರ್ತಾನಲ್ಲ, ಅವನೊಂದು ಪೂರ್ವ ಪಕ್ಷಿ ತಂದೋದು ಒಡ್ಡುತ್ತಾನ. ಅವನು ಏನದು? ಈ ಪ್ರಳಯವೇ ಮುಂತಾದವುಗಳಿಲ್ಲದ ಆತ್ಮತತ್ವವೇ ಪರಮಾರ್ಥ ಎಂದು ಹೇಳಿದೆಯಷ್ಟೇ. ಆತ್ಮನ್ ತೋರ್ತಾ ಇರ್ತಾನೆ, ಪ್ರಾಣಾದಿ ವಿಕಲ್ಪಗಳು ತೋರ್ತಾ ಇವೆ. ಹೀಗಿರುವಲ್ಲಿ ಆತ್ಮನೇ ಪರಮಾರ್ಥ, ಪ್ರಾಣಾದಿಗಳಲ್ಲ ಅಂತ ಹೇಗೆ ಗೊತ್ತು ಮಾಡುವುದು? ದೃಶ್ಯಗಳು ಇವೆ ಎಂದು ಇಟ್ಟುಕೊಂಡದ್ದರಿಂದ ಯಾವ ಪ್ರಯೋಜನವೂ ಇಲ್ಲವಲ್ಲ ಎಂದು ಅದ್ವೈತಿಗಳು ಶಂಕಿಸಬಹುದು. ಆದರೆ ಪ್ರಯೋಜನವಿರಲಿ ಇಲ್ದಿರಲಿ, ದ್ವೈತವು ಅದ್ವೈತದಂತೆ ವ್ಯವಹಾರದಲ್ಲಿ ತೋರುತ್ತಿರುವುದು ನಿಜ. ಆದ್ದರಿಂದ ಎರಡೂ ಸತ್ಯವೆಂದು ಇಟ್ಟುಕೊಳ್ಳುವುದೇ ಯುಕ್ತ ಅಂತ. ಇಲ್ಲಿ ಈಗ ನಮ್ಮ ಅದ್ವೈತ ತತ್ವದಲ್ಲಿ ಪ್ರಳಯ ಇಲ್ಲ, ಪ್ರಳಯವೇ ಇಲ್ಲದ ಅದ್ವೈತ ತತ್ವ ಪರಮಾರ್ಥ ಅಂತ ಹೇಳಿದೆ, ಗೊತ್ತಾಗಿದೆ. ನಮ್ಮ ಕಾರಿಕೆಯಲ್ಲೆಲ್ಲ ಹೇಳಿದೆ. ಆದ್ದರಿಂದ ಅವನು ಹೇಳೋದೇನು ಅಂದರೆ, ಆತ್ಮನು ತೋರ್ತಾ ಇರ್ತಾನೆ, ಪ್ರಾಣಾದಿ ವಿಕಲ್ಪಗಳು ತೋರ್ತಾ ಇರುತ್ತೆ. ಹೀಗಿರುವಲ್ಲಿ ಆತ್ಮನೇ ಪರಮಾರ್ಥ. ಈ ಪ್ರಾಣಾದಿ ವಿಕಲ್ಪಗಳು ಅಂತಂದರೆ ಹಗ್ಗ ಆತ್ಮ ಇದ್ದಂಗೆ, ಇನ್ನು ಹಗ್ಗದಲ್ಲಿ ತೋರುವಂಥ ಹಾವು, ನೀರಿನ ಕೋಡಿ ವಿಕಲ್ಪಗಳು. ಹಾಗೆ ಈ ಪ್ರಾಣಾದಿಗಳು ವಿಕಲ್ಪಗಳು. ಪ್ರಾಣಾದಿಗಳು ಅಂತಂದರೆ ನಮಗೆ ದ್ವೈತ ಪ್ರಪಂಚ ಅಂತ ಇಟ್ಕೋಬೇಕಷ್ಟೇ. ಅಲ್ಲಿ ಆ ರೀತಿ ಅವುಗಳನ್ನ ಸತ್ಯವಾಗಿದೆ ಅಂತ ಇಟ್ಕೊಂಬೇಡ ಎರಡನ್ನು ಅಂತ ಅವನು ಹೇಳೋದು. ಇದು ಹೊಂದೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾನೆ. ಈಗ ಸಿದ್ಧಾಂತಿಯ ಶಂಕೆ ಏನು ಅಂತಂದರೆ, ದ್ವೈತ ಅದ್ವೈತ ಎರಡೂ ಒಂದೇ ತತ್ವದಲ್ಲಿರಲಾರವು. ಯಾಕೆ? ಈ ದ್ವೈತ ಅದ್ವೈತ ಅಂದರೆ ಒಂದಕ್ಕೊಂದು ಅಜಗಜಾಂತರ ವಿರುದ್ಧವಾಗಿರೋದು. ಕತ್ಲೆ ಹಗಲು, ಬೆಳಕು ಕತ್ಲೆ ಇರುವಷ್ಟು ವಿರುದ್ಧವಾಗಿದೆ. ಅಂಥದ್ರಲ್ಲಿ ಎರಡೂ ಇದೆ ಹೇಗೆ ಹೇಳ್ತೀರಾ? ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದೇ ತತ್ವದಲ್ಲಿ ಇರಲಾರವು, ಏಕೆಂದರೆ ಅವು ಒಂದಕ್ಕಿಂತ ಒಂದು ವಿರುದ್ಧವಾಗಿರುತ್ತೆ. ಆದ್ದರಿಂದ ದ್ವೈತವು ಅಸತ್ಯವೆನ್ನಬೇಕು. ದ್ವೈತ ಅಸತ್ಯವೇ ಅಂತ ಹೇಳೋದು. ಆದರೆ ಅವನು ಒಪ್ತಾ ಇಲ್ಲ. ಅವನು ಎರಡನ್ನೂ ಸತ್ಯ ಅಂತ ಇಟ್ಕೊಂಬೇಡ. ಯಾಕೆ? ನಿಮ್ಮ ದ್ವೈತ ಹೇಗೆ ಕಾಣುತ್ತೋ ಅದ್ವೈತವೂ ಹಾಗೆ ಅನುಭವಕ್ಕಿರುತ್ತಲ್ಲ, ಆದ್ದರಿಂದ ಅದನ್ನು ಸತ್ಯ ಅಂತ ಇಟ್ಕೊಂಬೇಡ ಅಂತ ಹೇಳ್ತಾನೆ ಅವನು. ಹೇಗೆ ನಿಮ್ಮ ಅದ್ವೈತದಿಂದ ಉಪಯೋಗ ಇದೆಯೋ, ಏನದು ಮೋಕ್ಷ ಅನ್ನೋ ಉಪಯೋಗ ಇದೆ, ಹಾಗೆ ನಿಮ್ಮ ದ್ವೈತದಿಂದ ವ್ಯವಹಾರದಲ್ಲಿ ಉಪಯೋಗ ಇರೋದ್ರಿಂದ ಅದನ್ನು ಸತ್ಯ ಅಂತ ಇಟ್ಕೊಂಡ್ಬಿಡೋಣ ಅಂತ ಅವನು. ಅಲ್ಲ, ಉಪಯೋಗಕ್ಕೆ ಬಂದಿದ್ದ ತಕ್ಷಣ ಅದನ್ನು ಸತ್ಯ ಅಂತ ಕರೆಯೋಕ್ಕೆ ಬರುತ್ತಾ ಅಂತ ನಾವು ಪ್ರಶ್ನೆ ಹಾಕಬೇಕು ಅಷ್ಟೇ. ಯಾಕೆ? ಕನಸಿನಲ್ಲಿ ಬಾಯಾರಿಕೆ ಆಯಿತು, ನೀರು ಕುಡ್ದೆ, ಉಪಯೋಗಕ್ಕೆ ಬಂತು, ಎದ್ನಪ್ಪ, ತಿರ್ಗಾ ಬಾಯಾರಿಕೆ ಆಗ್ತಾ ಇದೆ. ಈಗ ನೀನು ನೀರು ಕುಡ್ದಿದ್ದು ಉಪಯೋಗ ಏನಾಯಿತು ಅಂತ ಪ್ರಶ್ನೆ ನಾವೆಲ್ಲ ಹಾಕ್ಕೊಂಡಿದ್ವಿ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆ ಥರ ತಗೊಂಡಾಗ ಮತ್ತೆ ಸತ್ಯ ಅಂತಂದರೆ ಹೀಗಿರಬೇಕು, ಅದು ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು, ಅದು ವಿಷಯವೂ ಆಗಬಾರ್ದು ಅಂತ ನಾವು ಸ್ಪಷ್ಟವಾಗಿ ನೋಡ್ಕೊಂಡ್ವಿ. ಅವನು ಅದನ್ನು ಗೊತ್ತಿಲ್ಲ ಅವನಿಗೆ. ಅದಕ್ಕೋಸ್ಕರ ಅವನು ಇಷ್ಟೆಲ್ಲ ಚೋಡ್ಬಿಡ್ತಾ ಇದ್ದಾನೆ. ಪೂರ್ವ ಪಕ್ಷಿ ಆಗೋದಿಲ್ಲ. ಅವ್ನು ನೋಡ್ರಿ, ಅವನೆಂಥ ಉದಾಹರಣೆ ಕೊಡ್ತಾನೆ. ನಾವು ಕೇಳಿಬಿಟ್ರೆ ನಾವು ಹೌದಲ್ವ ಇವನು ಹೇಳೋದು ಕರೆಕ್ಟ್ ಆಗಿದೆ ಅನಿಸುತ್ತೆ. ಸ್ವಾಮಿ, ಮರ ಇದೆ. ಇವಾಗ ಮರದಲ್ಲಿ ಬೇರು, ಆ ಮರ ಕಾಂಡ ಇಷ್ಟು ದಪ್ಪ ಇರುತ್ತಲ್ಲ ಮರ, ಅದು ಮುಖ್ಯ, ಅದು ಆಧಾರ. ಅದರಲ್ಲಿ ಕೊಂಬೆ, ರೆಂಬೆ ಮತ್ತು ಎಲೆಗಳು, ಹಣ್ಣು ಎಲ್ಲ ಇರುತ್ತೆ. ಅದು ಸತ್ಯವೇ. ಇದಕ್ಕೆ ಆಧಾರ ನಾನು ಒಪ್ಕೊತೀನಿ, ಅವೇನು ಆಧಾರ ಅಲ್ಲ. ಈ ನಿಮ್ಮ ಬೇರು, ಈ ಮರದ ಇದಿದೆಯಲ್ಲ ಸ್ಟೆಮ್ ಅಂತೀವಲ್ಲ, ಅದು ಸತ್ಯ. ಅಂದರೆ ಅದು ಆಧಾರ. ನೀವು ಆಧಾರ ಅಂತನ್ನಿ, ಹಗ್ಗಾನದ ಆಧಾರ ಅನ್ನಿ, ಆತ್ಮಾನದ ಆಧಾರ ಅನ್ನಿ. ಆದರೆ ಅದರಿಂದ ಬಂದಂಥ ರೆಂಬೆ, ಹೂವು, ಹಣ್ಣು, ಎಲೆ ಅವು ಸತ್ಯ. ಅದರಿಂದ ಎರಡೂ ಸತ್ಯ ಅಂತ ಇಟ್ಕೋಣ ಅಂತ ಅವನು ಹೇಳೋದು. ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಸ್ವಾಮಿ, ಸಮುದ್ರದಲ್ಲಿ ಅಲೆ, ಗುಳ್ಳೆ ಎಲ್ಲ ಇದೆ. ಹಾಗೆ
ಸಮುದ್ರವೂ ಸತ್ಯ, ಅದರಲ್ಲಿ ತೋರುವಂಥ ಅಲೆ ಗುಳ್ಳೆ ಅವು ಸತ್ಯ. ಕಾಣಿಸ್ತಾ ಇದೆಯಲ್ವೋ ಅಂತ ಹೇಳ್ತಾನೆ. ದಡ್ಡ ಇವನು. ಕಾಣಿಸಿದ ತಕ್ಷಣ ಅದು ಸತ್ಯ ಅಂತ ಹೇಳಕ್ ಬರುತ್ತಾ? ಶಾಶ್ವತವಾಗಿ ಯಾವುದಿರುತ್ತೆ? ಸಮುದ್ರ ಶಾಶ್ವತವಾಗಿರುತ್ತೆ, ಆ ನೀರು ಶಾಶ್ವತವಾಗಿರುತ್ತೆ. ಆದರೆ ನೀನು ಹೇಳುವಂಥ ಆ ಎಲೆ ಸಾರಿ ಆ ಅಲೆ ಮತ್ತು ನೊರೆ ಗುಳ್ಳೆ ಸತ್ಯವಾಗಿರುತ್ತಾ? ಹಾಗೆ ಇರುತ್ತಾ? ಅದು ಇರೋದಿಲ್ಲ, ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ. ಮತ್ತೆ ನಿನ್ನ ಮರದ ಉದಾಹರಣೆ ಕೊಟ್ಟಿಯಲ್ಲಪ್ಪ, ಬೇರು ಮತ್ತು ಆ ಸ್ಟೆಮ್, ಅದು ಒಪ್ಕೊತೀನಿ. ಈಗ ನಿನಗೆ ಆ ರೆಂಬೆಗಳನ್ನೆಲ್ಲ ಕಟ್ ಮಾಡಿಬಿಡು, ತಿರ್ಗಾ ಬೆಳೆಯುತ್ತೆ. ಈಗ ನಾನು ಬೇರಿನ ಕಿತ್ತಾಕ್ಬಿಡ್ತೀನಿ, ಆವಾಗ ನಿನ್ನ ರೆಂಬೆ ತೋರ್ಸಕ್ಕೆ ಬರಲ್ಲ. ಆದ್ದರಿಂದ ಅಂದರೆ ಎಕ್ಸಾಂಪಲ್ ಪೂರ್ತಿ ಹಾಗೆ ತಗೋಬಾರ್ದು ಇಲ್ಲಿ. ಅದರ ಅರ್ಥ ಅವನು ಹೇಳ್ತಾ ಇರೋದು ಆಧಾರ ಅಂತ ಹೇಳಿ, ಆಧಾರವೂ ಕೂಡ ಈ ರೆಂಬೆ ಇದ್ರ ಥರನೇ ಸತ್ಯವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅವನು ಹಂಗೆ ಇಟ್ಕೊತಾನ. ಅವನು ಈ ಎಕ್ಸಾಂಪಲಿಂದ ನಮ್ಮಿದಕ್ಕೆ ಎಕ್ಸಾಂಪಲ್ ಪೂರ್ತಿ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ದ್ವೈತ ಅದ್ವೈತಗಳಿಗೆ ವಿರೋಧವಿಲ್ಲವೆಂದಾಯಿತು ಅಂತ ಅವನು ಪೂರ್ವ ಪಕ್ಷಿ ಹೇಳೋದು. ಎಲ್ಲ ನಮ್ಗೆ ಸರಿಯಾಗಿದೆ ಅಂತ ಅವನು. ದ್ವೈತಕ್ಕೆ ಪ್ರಯೋಜನವಿಲ್ಲವೆಂಬುದು ಸರಿಯಲ್ಲ. ಏಕತ್ವ ಜ್ಞಾನದಿಂದ ನೋಡಿ ಅವನು ಹೇಳೋದು, ನಿಮ್ಮ ಅದ್ವೈತದಲ್ಲಿ ಪ್ರಯೋಜನ ಹೇಗಿದೆಯೋ ನಮ್ಮ ದ್ವೈತದಲ್ಲೂ ಕೂಡ ಲೌಕಿಕ ವೈದಿಕ ವ್ಯವಹಾರದಲ್ಲಿ ಪ್ರಯೋಜನ ಇದೆ. ಆದ್ದರಿಂದ ಅದನ್ನು ಸತ್ಯ ಅಂತ ಕರೆಯೋಣ ಅಂತ ಅವನು. ದ್ವೈತ ಅದ್ವೈತವಾದದ ನಿರಾಕರಣೆ, ಈ ಮತವು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕೆ? ಪ್ರಾಣಾದಿ ವಿಕಲ್ಪಗಳು ತೋರುತ್ತಿರುವುದೆಂಬುದು ನಿಜವಾದರೂ ಅದು ಸತ್ಯವೆನ್ನುವುದಕ್ಕೆ ಬರುವುದಿಲ್ಲ. ಅಂದರೆ ಈ ಆತ್ಮನೇ ಸತ್ಯ, ಈ ತೋರ್ತಾ ಇರೋ ಈ ಪ್ರಪಂಚ ಇದೆಯಲ್ಲ, ದ್ವೈತ ಪ್ರಪಂಚ, ಅದು ಸುಳ್ಳು. ಯಾಕೆ? ನೀವು ಸತ್ಯ ಅಂತಂದ್ರೆ ಸತ್ಯವಾಗಿ ಇರೋದು ಅಂತಂದ್ರೆ ಅದಕ್ಕೆ ಡೆಫಿನೇಷನ್ ನಾವು ನೋಡಿದ್ದೀವಿ. ಈಗ ಈ ದ್ವೈತ ಪ್ರಪಂಚ ನೀನೇನು ಸತ್ಯ ಅಂತ ಕರಿತೀಯೋ ವಿಷಯವಾಗಿದೆ. ಅದು ಮೊದಲು ಇಲ್ಲ, ಮಧ್ಯದಲ್ಲಿ ಸ್ವಲ್ಪ ಕಾಣ್ತು, ಕೊನೆಯಲ್ಲಿ ಇರೋದಿಲ್ಲ. ಎಲ್ಲೋ ಮಧ್ಯದಲ್ಲಿ ತೋರಿದ್ದನ್ನ ನೀನು ಸತ್ಯ ಅಂತೀಯ, ಹೊಂದೋದಿಲ್ಲ. ಮತ್ತೆ ಇದು ಇಲ್ಲದಂಗಾಗ್ಬಿಡುತ್ತೆ, ಅದು ಒಂದು. ಎರಡನೇದು, ಇದಕ್ಕೆ ಹುಟ್ಟು ಸಾವು, ಮಧ್ಯದಲ್ಲಿ ಬದಲಾವಣೆಗಳು, ಇಷ್ಟು ಇರುತ್ತೆ. ಆದರೆ ನಾವು ಹೇಳೋ ಆತ್ಮತತ್ವದಲ್ಲಿ ಇವು ಯಾವುದೂ ಇಲ್ಲ. ಅದು ಮೊದಲೂ ಇರುತ್ತೆ, ಈಗಲೂ ಇರುತ್ತೆ, ಮುಂದೇನೂ ಇರುತ್ತೆ. ಅದು ಇಲ್ದಂಗೆ ಆಗೋದಿಲ್ಲ, ಮತ್ತೆ ಬದಲಾವಣೆ ಆಗೋದಿಲ್ಲ. ಮತ್ತೆ ಅದು ಯಾವತ್ತೂ ವಿಷಯೀ ಆಗಿರುತ್ತೆ. ಇಷ್ಟು ನಾವು ಇಟ್ಕೋಬೇಕು. ಅವನಿಗೆ ಅದು ಗೊತ್ತಿಲ್ಲ, ಅದಕ್ಕೆ ಅವನು ಅದು ವಾದ ಮಾಡ್ತಾ ಇದ್ದಾನೆ ಅವನು ಅಷ್ಟೇ. ಆದ್ದರಿಂದ ಈ ಹಗ್ಗದಲ್ಲಿ ಹಾವು ನೀರಿನ ಕೋಡಿ ಆ ವಿಕಲ್ಪಗಳು ಹೇಗೆ ಸುಳ್ಳಾಗಿರುತ್ತೋ ಹಾಗೆ ಆತ್ಮನಲ್ಲಿ ಪ್ರಾಣಾದಿ ವಿಕಲ್ಪಗಳು ಸುಳ್ಳಾಗಿರುತ್ತೆ. ಪ್ರಾಣಾದಿ ವಿಕಲ್ಪಗಳು ಅಂದರೆ ದ್ವೈತ ಪ್ರಪಂಚ, ದೃಶ್ಯ ಪ್ರಪಂಚ ಅಂತ ತಿಳ್ಕೋಬೇಕು. ಅವುಗಳ ಸ್ವರೂಪವು ತೋರುವಂತೆ ಯಾವಾಗಲೂ ಇರೋದಿಲ್ಲ. ಇರುತ್ತದು? ಇರೋದಿಲ್ಲ. ಎಚ್ಚರದಲ್ಲೇ ತಗೊಳ್ರಿ. ನಿಮ್ಗೆ ಯಾವುದೇ ವಸ್ತುಗಳು ನಾವು ಅವಸ್ಥೆನಲ್ಲಿ ತೋರೋ ಅರ್ಧ ಡಜನ್ ಇದ್ದಂಗೆ ಎಲ್ಲಿರುತ್ತೆ? ಬದಲಾವಣೆ ಆಗ್ತಾ ಇರುತ್ತೆ. ಮತ್ತು ಅದು ಹಿಂದಿಲ್ಲ, ಮುಂದಿಲ್ಲ, ಮಧ್ಯದಲ್ಲಿ ತೋರೋದು, ಅದನ್ನು ಸತ್ಯ ಅಂತ ಹೆಂಗೆ ಕರಿತೀರ? ಮತ್ತು ಅದು ಇಲ್ದಂಗೆ ಆಗ್ಬಿಡುತ್ತೆ. ಇಲ್ದಂಗೆ ಆಗುತ್ತೆ ಅಂದರೆ ಯಾವಾಗ? ಪ್ರಳಯದಲ್ಲಿವರೆಗೂ ಏನು ಕಾಯ್ಕೋಬೇಕಾಗಿಲ್ಲ. ನನ್ನ ಕನಸು ಬರಲಿ ನೋಡೋಣ, ಬರೋಲ್ಲ. ನಿದ್ದೆಗೆ ಬರಲಿ ನೋಡೋಣ, ಬರೋದಿಲ್ಲ. ಮುಗಿದೋಯ್ತು, ಒಂದೇ ಏಟ್ಗೆ ಎರಡೂ ಮುಗ್ದೋಯ್ತು ಅಂತ ಹೇಳ್ತೀವಿ. ಹಾಗೆ ಹಗ್ಗದಲ್ಲಿ ಕಲ್ಪಿತವಾಗಿರುವ ಹಾವು, ನೀರಿನ ಕೋಡಿ ಮುಂತಾದ ವಿಕಲ್ಪಗಳಂತೆ ಅವು ಬಾಧಿತವಾಗ್ಬಿಡುತ್ತೆ. ಬಾಧಿತ ಅಂದರೆ ಇಲ್ದಂಗೆ ಆಗ್ಬಿಡುತ್ತೆ. ಕನಸು ಬಾಧಿತ. ಕನಸು ಕಾಣುವಾಗ ಸತ್ಯ, ಎಚ್ಚರಕ್ಕೆ ಬಂದರೆ ಅದು ಬಾಧಿತ. ಹಾವು ಸತ್ಯ, ಹಗ್ಗ ಕಂಡ ಮೇಲೆ ಹಾವು ಬಾಧಿತ. ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ ಅಂತ ಬಾಧಿತ ಅಂದರೆ ಹಾಗೆ. ಅದೇ ಥರ ಆತ್ಮಸ್ವರೂಪನಲ್ಲಿ ನಾವು ಮಾಡ್ಕೊಂಡಿರೋ ವಿಕಲ್ಪಗಳೆಲ್ಲ ಬಾಧಿತವಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಗ್ಗವು ನಿಜವಾಗಿಲ್ಲದ ಹಾವೇ ಮುಂತಾದ ತೋರಿಕೆಗಳಾಗಿ ವಿಕಲ್ಪವಾಗಿರುವಂತೆ
ಆತ್ಮನಲ್ಲಿ ಪ್ರಾಣಾದಿ ರೂಪಗಳು ವಿಕಲ್ಪವಾಗಿರುತ್ತವೆ. ಸಾರಿ, ಆ ವಿಕಲ್ಪಗಳು ಒಂದರ ಅರಿವಿನಿಂದೊಂದು ಬಾಧಿತವಾಗುವಂತೆ ಪ್ರಾಣಾದಿ ರೂಪಗಳು ಬಾಧಿತವಾಗುತ್ತವೆ ಎಂಬುದೊಂದೇ ಅಲ್ಲ. ನೋಡ್ರಿ, ಅವು ಕೂಡ ಅಷ್ಟೇ, ಒಂದಾದ್ಮೇಲೆ ಒಂದು ಬಾಧಿತ ಆಗ್ತಾ ಇರುತ್ತೆ. ಹಾಗೆ ಈ ದೃಶ್ಯ ಪ್ರಪಂಚವು ಬಾಧಿತವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಅನುಭವದಲ್ಲಿ ತೋರಿಸ್ತೀವಪ್ಪ. ನಿದ್ದೆ, ಸಮಾಧಿ ತೋರಿಸ್ರಿ ನೋಡೋಣ. ಕನಸಿನಲ್ಲಿ ತೋರಿಸ್ರಿ, ಹೋಗಿ ಇದೇ ಪ್ರಪಂಚವನ್ನ ಕನಸಿನಲ್ಲಿ ತೋರಿಸ್ರಿ ನೋಡೋಣ. ತೋರ್ಸಕ್ ಬರಲ್ಲ. ಆದ್ದರಿಂದ ಇವು ನಿಜವಾಗ್ಲೂ ಇಲ್ಲ. ಎಲ್ಲೋ ಒಂದು ಸಾರಿ ಕಂಡಿದ ತಕ್ಷಣ ಇದನ್ನು ಸತ್ಯ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ತಾರೆ. ಸುಷುಪ್ತಾತ್ಮನನ್ನ ಪ್ರಾಜ್ಞನು ಪ್ರಾಣ ಅಂತ ಶ್ರುತಿಯಲ್ಲಿ ಕರೆದಿದೆ ಎಂಬುದು ನಿಜವಾದರೂ ಆಗ ಅವನು ಯಾವುದೊಂದು ವಿಶೇಷ ರೂಪದಿಂದಲೂ ಅನುಭವಕ್ಕೆ ಬರುವುದಿಲ್ಲ. ಈ ಸುಷುಪ್ತಾತ್ಮನನ್ನ ಪ್ರಾಣ ಅಂತ ಕರೀತಾರೆ. ಯಾಕೆ ಅಂತ ಅದನ್ನು ಎಕ್ಸ್ಪ್ಲನೇಷನ್ ಹಿಂದೆ ಎಲ್ಲ ಕೊಟ್ಟಿದ್ದಾಗಿದೆ. ಇಲ್ಲಿ ವ್ಯವಹಾರದಲ್ಲಿ ಎದ್ದಾಗ ಪ್ರಾಣನು ಎಷ್ಟು ಮುಖ್ಯವೋ ಆವಾಗ ಆ ಶರೀರ ಇರೋದಿಕ್ಕೆ ಎಚ್ಚರದಲ್ಲಿ ನಮ್ಗೆ ಅವನು ಉಸಿರಾಡ್ತಾ ಇರೋದು ಗೊತ್ತಾಗುತ್ತೆ. ಆದರೆ ಗಾಢನಿದ್ರೆಯ ಅನುಭವದಿಂದ ನೋಡಿದಾಗ ಅವನಿಗೆ ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋ ಅನುಭವ ಏನಿರಲ್ಲ. ಮತ್ತು ಅದನ್ನು ಪ್ರಾಣ ಅಂತ ಕರೆದಿದ್ದೆಲ್ಲ ಯಾಕೆ ಅಂತಂದರೆ ಈ ದ್ವೈತ ಪ್ರಪಂಚವು ಬೀಜ ರೂಪದಲ್ಲಿ ಗಾಢನಿದ್ರೆಯಲ್ಲಿ ಇರುತ್ತೆ ಅನ್ನೋ ಅಧ್ಯಾರೋಪ ದೃಷ್ಟಿಯಿಂದ ಅಲ್ಲಿ ಅದನ್ನು ಪ್ರಾಣ ಅಂತ ಕರೆದಿದೆ ಅಷ್ಟೇ ಹೊರತು, ಅಷ್ಟೇ ಆ ಅರ್ಥದಲ್ಲೇ ಪ್ರಾಣ ಅಂತ ಕರೆದಿದೆ. ಆದ್ದರಿಂದ ಪ್ರಾಜ್ಞನನ್ನ ಪ್ರಾಣ ಅಂತ ಶ್ರುತಿಯಲ್ಲಿ ಕರೆದಿದೆ ಅನ್ನೋದು ನಿಜವಾದರೂ ಆಗೋನ ಯಾವುದೊಂದು ವಿಶೇಷ ರೂಪದಿಂದಲೂ ಅನುಭವಕ್ಕೆ ಬರುವುದಿಲ್ಲ. ಗಾಢನಿದ್ರೆಯಲ್ಲಿದ್ದಾಗ ನಾನು ಉಸಿರಾಡ್ತಾ ಇದ್ದೀನಿ ಗೊತ್ತಾಗುತ್ತಾ? ಏನಾದರೂ ವಿಶೇಷ ರೂಪಗಳು ದೃಶ್ಯ ಪ್ರಪಂಚದ ಏನಾದರೂ ಗೊತ್ತಾಗೋದಿಲ್ಲ. ಜಾಗ್ರತ್ ಸ್ವಪ್ನಗಳಲ್ಲಿರುವ ವಿಶೇಷ ರೂಪಗಳಿಗೆ ಹೋಲಿಸಿದರೆ ಅವನು ಅಲ್ಲಿ ಕಾರಣ ರೂಪದಿಂದ ಇರುತ್ತಾನೆ. ಕಾರಣ, ಅದಕ್ಕೆ ಅದನ್ನು ಕಾರಣ ಅಂತ ಕರೆಯೋದು. ಅದಕ್ಕೆ ಕಾರಣ, ವಿದ್ಯೆ, ಕಾರಣ ಅಂತ ಕರೀತಾರೆ. ಇವರಿಗೆ ಕಾರಣ ಅವಿದ್ಯೆ ಹೇಳಿದ್ರಿಂದ ಅಲ್ಲೊಂದು ಕಾರಣ ಶರೀರ ಇದೆ ಅಂತ ತಂದಿಟ್ಬಿಟ್ರು ಅಷ್ಟೇ, ಇನ್ನೇನಿಲ್ಲ. ಆದರೆ ಸುಷುಪ್ತಿಯಲ್ಲಿ ಯಾವ ವಿಶೇಷ ರೂಪವು ನಿಜವಾಗಿ ತೋರುವುದಿಲ್ಲವಾದ್ದರಿಂದ ಅಲ್ಲಿ ಆತ್ಮನು ಹೇಗಿರ್ತಾನೆ? ಅದ್ವಿತೀಯನಾಗಿರ್ತಾನೆ, ಅವನೊಬ್ಬನೇ ಇರ್ತಾನೆ ಅಂತ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಅವನಲ್ಲಿ ಗ್ರಾಹ್ಯ ಗ್ರಾಹಕ ರೂಪವಾದ ವಿಭಾಗ ಇಲ್ಲ, ಅಂದರೆ ತ್ರಿಪುಟಿ ಇಲ್ಲ, ದ್ವೈತ ಇಲ್ಲ, ಮುಕ್ಕುಪ್ಪೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನಿಗಿನ್ನೂ ಅವನು ಒಪ್ಕೊಳ್ಳೋದಿಲ್ಲ. ಅವನಿನ್ನೂ ಪ್ರಶ್ನೆ ಹಾಕ್ತಾನೆ. ಜಾಗ್ರತ್ ಸ್ವಪ್ನಗಳಲ್ಲಿ ಕಾಣ್ತಾ ಇದೆಯಲ್ಲ ಈ ದೃಶ್ಯಗಳು, ಅದು ಆತ್ಮನ ಪ್ರಚಲಿತ ರೂಪಗಳು ಅಂತ ಅನ್ಬೇಕಂತೆ. ಅಂದರೆ ಆತ್ಮನು ಅದರ ಆತ್ಮನ ರೂಪಗಳೇ ಅದು ಅಂತ ಅವನು ಹೇಳೋದು. ಅದಕ್ಕೆ ಪರಿಹಾರ ಹೇಳ್ತಾರೆ, ನೀನೇನು ತಿಳ್ಕೊಂಡಿದ್ಯೋ ಅದು ಸರಿಯಲ್ಲ, ಒಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಆತ್ಮನನ್ನು ಏನಂತ ಕರೀತೀರಪ್ಪ? ಕೂಟಸ್ಥನು, ಬದಲಾವಣೆ ಆಗೋದಿಲ್ಲ. ಯಾಕೆ? ಅವನಲ್ಲಿ ಅಂಗಾಂಗಗಳಿಲ್ಲ, ಅವನು ಅವಿಕಾರವು, ಆಕಾರವೇ ಇಲ್ಲ ಅವನಿಗೆ. ಅವನಲ್ಲಿ ಯಾವ ವಿಕಾರವು ಎಂದಿಗೂ ಆಗೋ ಸಾಧ್ಯನೂ ಇಲ್ಲ. ಜಾಗ್ರತ್ ಸ್ವಪ್ನಗಳಲ್ಲಿ ಕಾಣುವ ಭಾವಗಳೆಲ್ಲ ಮತ್ತೆ ಎಚ್ಚರ ಕನಸುಗಳಲ್ಲಿ ಕಾಣುತ್ತಲ್ಲ, ಅದು ಏನು? ನಿನ್ನ ಮನಸ್ಸು ಆ ರೀತಿ ಕಲ್ಪನೆ ಮಾಡ್ಕೊತಾ ಇದೆ. ಚಂಚಲವಾದ ಮನಸ್ಸಿನ ಸ್ವಭಾವವೇ. ಹೇಗೆ ದೀಪವಿರುವಾಗ ಕಾಣುವ ಬೆಳಕಿನ ಪ್ರಭೆ ಹೇಗೆ ದೀಪಕ್ಕೆ ಸೇರಿದ್ದೋ ಹಾಗೆ ಮನಸ್ಸಿರುವಾಗ ಮಾತ್ರ ಈ ಪ್ರಪಂಚ ತೋರುತ್ತೆ. ಮನಸ್ಸಿಲ್ಲ, ಎಚ್ಚರ ಕನಸುಗಳಲ್ಲಿ ಮನಸ್ಸಿದೆ, ಪ್ರಪಂಚ ತೋರುತ್ತೆ. ಗಾಢನಿದ್ರೆಯಲ್ಲಿ, ಸಮಾಧಿಯಲ್ಲಿ, ಮೂರ್ಛೆಯಲ್ಲಿ ಮನಸ್ಸಿಲ್ಲ, ತೋರ್ಸು ನಿನ್ನ ಪ್ರಪಂಚ, ನೀನು ದ್ವೈತ ತೋರ್ಸು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ತೋರ್ಸಕ್ ಬರಲ್ಲ. ಆದ್ದರಿಂದ ಈ ದ್ವೈತ ಪ್ರಪಂಚವು ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ ಸ್ಪಷ್ಟವಾಗಾಯಿತು. ಇನ್ನು ಗ್ರಾಹಕ ರೂಪದಲ್ಲಿರುವ ದ್ವೈತವು ಚಿತ್ತದ ಸ್ಪಂದನ ಮಾತ್ರವೇ ಅಂತ ಕಾರಿಕೆಕಾರರು ಹೇಳಿದ್ದಾರೆ, ಮುಂದೇನೂ ಹೇಳ್ತಾರೆ. ಈ ಎಚ್ಚರ ಕನಸುಗಳಲ್ಲಿ ಈ ದ್ವೈತ ಪ್ರಪಂಚ ಕಾಣ್ತಾ ಇದೆ ಅಂತ ಏನು ಹೇಳ್ತೀವೋ ಅದು ಏನು ಅಂತಂದ್ರೆ ಚಿತ್ತದ ಅಲುಗಾಟ, ಮನಸ್ಸಿನ ಅಲುಗಾಟ ಅಂತ. ಊರ್ಕೋಂಟೆ ಪರಮಾತ್ಮರು ಮಿಸಕ್ತೆ ಜೀವಾತ್ಮರು.
ಮಿಸುಕ್ತೆ ದ್ವೈತ ಅಂತ. ಅದೇ ಸ್ಪಂದನ. ಮನಸ್ಸಿದ್ರೆ ದ್ವೈತ, ಮನಸ್ಸು ಇಲ್ವಾ ಅದ್ವೈತ ಅಷ್ಟೇ. ಅಮನಸ್ಕ ಸ್ಥಿತಿ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಅವನು ಮತ್ತೆ ಇನ್ನೊಂದು ಪ್ರಶ್ನೆ ಬಂದ್ಬಿಡುತ್ತೆ, ಹಾಗಾದ್ರೆ ನೀವು ವಿಜ್ಞಾನವಾದವೇ ಆಯ್ತಲ್ಲ ಅನ್ನೋಬಾರದು. ಹಿಂದೆ ಎಲ್ಲ ನಾವು ತೆಗ್ದಾಕಿದ್ದೀವಿ, ಬುದ್ಧಿಸಮ್ನವ್ರದ್ದೇ ಆಗೋಯ್ತಲ್ವಾ ನಿಮ್ದು ಅಂತ ಅವನು ಕೇಳ್ತಾನೆ. ಅಲ್ಲ ಅಂತ ನಾವು ಹೇಳಿದ್ದೀವಿ, ಅದಕ್ಕೆಲ್ಲ ಬೇಕಾದಷ್ಟು ಆನ್ಸರ್ಗಳು ಕೊಟ್ಟಿದೆ. ವಿಜ್ಞಾನವಾದಕ್ಕೂ ನಮ್ಮ ವೇದಾಂತಕ್ಕೂ ವೈಲಕ್ಷಣ್ಯವನ್ನು ಹಿಂದೆನೂ ತೋರಿಸಿದೆ. 3 ಡಿಫರೆನ್ಸ್ಗಳನ್ನ ಮುಂದಕ್ಕೂ ತೋರಿಸೋರಿದ್ದಾರೆ. ನಾವು ಒಟ್ಟಿನಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಆತ್ಮನು ಯಾವಾಗಲೂ ಒಂದೇ ರೂಪದಿಂದ ಇರ್ತಾನೆ, ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ, ಆಬ್ಜೆಕ್ಟ್ ಆಗೋದಿಲ್ಲ. ಆದ್ದರಿಂದ ಈ ನಿಜವಾಗಿ ಇಲ್ಲದ ಪ್ರಾಣಾದಿ ಭಾವಗಳ ರೂಪದಿಂದ ತೋರ್ಕೊಂತಾನೆ ಅಷ್ಟೇ. ಆತ್ಮನೇ ಹಾಗೆ ತೋರ್ಕೊಂತಾನೆ ಅಷ್ಟೇ ಹೊರತು ಇವುಗಳಿಗೆ ಅಸ್ತಿತ್ವ ಇಲ್ಲ. ಪರಮಾರ್ಥ ಸದ್ರೂಪನಾದ ಅದ್ವಿತೀಯನ ರೂಪದಿಂದಲೇ ಇವು ಕಲ್ಪಿತ ರೂಪದಲ್ಲಿ ತೋರ್ಕೋಬೇಕಷ್ಟೇ ಹೊರತು ಮಿಕ್ಕ ಭಾವಗಳು ನಿಜವಾಗಿ ಇದ್ದುಕೊಂಡು ಬೇರೆ ಬೇರೆಯಾಗುತ್ತಿರುವಲ್ಲಿ ಅಂತ ಹಾಗೆ. ಈಗ ಅವನೇನು ಅದಕ್ಕೋಸ್ಕರ ನೀವು ಈ ಎಕ್ಸಾಂಪಲ್ ತಗೋಬಾರ್ದು. ಇನ್ನೊಂದು ಯಾವುದು, ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ದಾರ ಇದೆ ಅಂತ ಇಟ್ಕೊಳ್ರಿ. ಆ ದಾರಕ್ಕೆ ಎಲ್ಲ ಥರದ ಹೂವುಗಳನ್ನ ಪೋಣಿಸಿ ಒಂದು ಹಾರ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಅಲ್ಲಿಗೆ ದಾರವೂ ಸತ್ಯ, ಹೂವು ಸತ್ಯ. ಯಾಕೆ? ದಾರ ಆಧಾರ, ಹೂವು ಕೂಡ ಇದೆ ಅಂತ ಹಾಗೆ ತಗೊಂಡ್ಬಿಡ್ತಾರೆ. ಹಾಗೆ ನಿಮ್ಮ ಅದ್ವೈತವೂ ಸತ್ಯ, ದ್ವೈತವೂ ಸತ್ಯ. ಯಾಕೆ? ಎರಡೂ ಇದೆ ನೋಡಿ. ಒಟ್ಟಿನಲ್ಲಿ ನಿಮ್ಮ ದಾರನ ಆಧಾರ ಅಂತ ಹೇಳ್ರಿ ಬೇಕಾದರೆ, ಇವನ್ನೆಲ್ಲರೂ ಒಟ್ಟಿಗೆ ಸೇರಿಸಿದೆ ಬೇಕಾದರೆ ಹೇಳ್ರಿ, ನಿಮ್ಮ ಆತ್ಮನ ಹಂಗೆ ಹೇಳ್ರಿ. ಅದು ಬಿಟ್ಟು ನಿಮ್ಮ ಆತ್ಮ ಎಷ್ಟು ಸತ್ಯವೋ ದ್ವೈತವೂ ಅಷ್ಟೇ ಸತ್ಯ ಅಂತಾರೆ, ಹೊಂದೋದಿಲ್ಲ. ಅದು ಅವನ ಯುಕ್ತಿಗೂ ಹೊಂದೋದಿಲ್ಲ, ಅನುಭವಕ್ಕೂ ಹೊಂದಲ್ಲ, ಶಾಸ್ತ್ರಕ್ಕೂ ಹೊಂದೋದಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ಆದ್ದರಿಂದ ಭಾವಗಳೆಲ್ಲವೂ, ಭಾವ ಅಂತಂದರೆ ಈ ದೃಶ್ಯ ಪ್ರಪಂಚ, ಹಾವು, ನೀರಿನ ಕೋಡಿ, ಈ ಅರ್ಧ ಡಜನ್ನು ಪಾರಮಾರ್ಥವಾಗಿ ಅದ್ವೈತನಾದ ಆತ್ಮನೇ ಹಾಕಿ ತೋರ್ತಾ ಇದ್ದಾನೆ. ಹಗ್ಗವೇ ಹಾಕಿ ತೋರ್ತಾ ಇದೆ, ಚಿನ್ನವೇ ಆಭರಣಗಳಾಗಿ ತೋರ್ತಾ ಇದೆ, ಮಣ್ಣೇ ಮಡಿಕೆ ಕುಡಿಕೆಯಾಗಿ ತೋರ್ತಾ ಇದೆಯೋ ಹಾಗೆ ಆತ್ಮನೇ, ಪರಮಾತ್ಮನೇ ಈ ಪ್ರಪಂಚವಾಗಿ ತೋರ್ತಾ ಇದ್ದಾನೆ ಅಂತ ನಾವು ಮಾಡ್ಕೋಬೇಕು ಅಂತ. ಹೀಗೆ ಸಮುದ್ರವೇ ಅಂದರೆ ಆ ಸಮುದ್ರದಲ್ಲಿರೋ ನೀರೇ ತೆರೆ, ನೊರೆ, ಗುಳ್ಳೆ ಮುಂತಾದ ರೂಪಗಳಿಂದ ತೋರ್ಕೊಳ್ಳುತ್ತೋ ಹಾಗೆ ಚಿನ್ನವೇ ಒಡವೆಗಳಾಗಿ ತೋರ್ಕೊಳ್ಳುತ್ತೋ, ಮಣ್ಣೆ ಮಡಿಕೆಗಳಾಗಿ ತೋರ್ಕೊಳ್ಳುತ್ತೋ ಹಾಗೆ ಅಂತ ಹೇಳ್ತಾ ಇರೋದು. ಅವನು ಆಕ್ಷೇಪ ಮಾಡ್ತಾ ಇರೋದು. ಅವನು ಮತ್ತೆ ನೋಡ್ರಿ ಇನ್ನೂ ಒಂದು ಆಕ್ಷೇಪ ಮಾಡ್ತಾನ ಅವನು. ಆ ಆತ್ಮತತ್ವವು ತನ್ನನ್ನು ತಾನೇ ಉಂಟು ಮಾಡಿಕೊಂಡಿತು ಎಂದು ಶ್ರುತಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾನವನು. ಅಂದರೆ ಅವನು ಅದ್ವೈತ ಎಷ್ಟು ಸತ್ಯವೋ ದ್ವೈತವೂ ಅಷ್ಟೇ ಸತ್ಯ ಅಂತ ವಾದ ಮಾಡ್ತಾ ಇದ್ದಾನವನು. ಅದಕ್ಕೆ ನಮ್ಮದು ನಿಮ್ಮ ತೈತರಿ ಉಪನಿಷತ್ನಲ್ಲಿ ಹೇಳಿದೆ ನೋಡ್ರಿ, ಆತ್ಮತತ್ವವು ತನ್ನನ್ನು ತಾನೇ ಉಂಟು ಮಾಡಿಕೊಂಡಿತು ಅಂತ ಹೇಳಿದೆಯಲ್ಲ, ಅಂತ ಶ್ರುತಿ ಇದೆಯಲ್ಲ. ಆದ್ದರಿಂದ ದೃಷ್ಟಾಂತದ ಸಮುದ್ರದ ನೀರಿನಂತೆ ಇರುವ ಪರಮಾರ್ಥ ತತ್ವವು ಹೇಗೆ ನಿಜವಾಗಿ ಸದ್ರೂಪವಾಗಿರುತ್ತದೆಯೋ ಅದರಂತೆ ತೆರೆ, ನೊರೆ, ಗುಳ್ಳೆ ಸತ್ಯವಾಗಿದೆ. ಆತ್ಮ ಹೇಗೆ ಸತ್ಯವೋ ನಿಮ್ಮ ದ್ವೈತ ಪ್ರಪಂಚ ಅಷ್ಟೇ ಸತ್ಯ ಅಂತ ಅವನು ಕಿವಿಗೆ ಹಾಕೋತಾ ಇಲ್ಲ ನಾವು ಹೇಳಿರೋದನ್ನು. ಆದ್ದರಿಂದ ಈ ವಿಶೇಷ ರೂಪಗಳ ಭಾವಗಳು ಸದ್ರೂಪವಾಗಿ ಇರುತ್ತವೆಯಲ್ಲ, ಭಾವಗಳು ಅಸತ್ತಾಗಿರುವುದೆಂದು ಹೇಗೆ ಸರಿ ಅಂತ. ಇದೇ ನಿಜವಾದರೆ ಭಾವಗಳು ಅಸತ್ಯವಾಗಿರುತ್ತೆ ಅಂತ ಹೇಗೆ ಹೇಳ್ತೀರಿ ನೀವು? ಅಂದರೆ ಈ ದ್ವೈತ ಪ್ರಪಂಚ ಸತ್ಯವಾಗಿದೆ ಅಂತ ಅವನು ಹೇಳೋದು ಯಾಕೆ? ಅವನು ಇನ್ನೂ ಒಂದು ಪ್ರಶ್ನೆ ಹೇಳ್ತಾನೆ. ಏನದು? ಅಲ್ಲ ಸ್ವಾಮಿ, ನಿಮ್ಮ ಜ್ಞಾನಕಾಂಡಕ್ಕೆ ಯಾವುದು ಶಾಸ್ತ್ರವೇ ಪ್ರಮಾಣ, ಕರ್ಮಕಾಂಡಕ್ಕೆ ಯಾವ ಸ್ವಾಮಿ ಪ್ರಮಾಣ? ಶಾಸ್ತ್ರವೇ. ಈಗ ಲೆಕ್ಕ ಹಾಕೊಳ್ರಿ. ಅನಿತ್ಯವಾಗಿರೋ, ನೀವು ಹೇಳೋದು ಅನಿತ್ಯವಾಗಿರೋ, ಅನಾತ್ಮವಾಗಿರೋ, ತೋರಿ ಹಾರೋ ದ್ವೈತ ಪ್ರಪಂಚ ಕರ್ಮಕಾಂಡ, ಅದಕ್ಕೂ ನಿಮ್ಮ ಶಾಸ್ತ್ರವೇ ಪ್ರಮಾಣ. ಮತ್ತು ಇದಕ್ಕೇನು ಹೇಳ್ತೀರಾ?
ಅಂತ ಅವನು ಅದನ್ನು ಹಿಡ್ಕೊತಾನೆ. ಉಪನಿಷತ್ತುಗಳು ಮಾತ್ರ ಪ್ರಮಾಣವೆಂದಾಗುತ್ತದೆ. ಅಸದ್ರೂಪವಾದ ಭಾವಗಳನ್ನು ತಿಳಿಸುವುದರಿಂದ ವೇದಗಳ ಭಾಗವೇ ಆಗಿರುವ ಕರ್ಮಕಾಂಡವು ಅಪ್ರಮಾಣವೆಂದಾಗಬೇಕಲ್ಲ. ನಿಮ್ಮ ಆತ್ಮನು ಅದ್ವೈತವನ್ನು ಮಾತ್ರ ತಿಳಿಸೋದಲ್ಲ, ನೀವು ಹೇಳೋ ಪ್ರಕಾರ ದ್ವೈತ ಎಲ್ಲ ಸುಳ್ಳು ಅಂತಿರಲ್ಲ, ಅದನ್ನು ಅದೇ ತಿಳಿಸ್ಕೊಡೋದು ಅಂತ ಹೇಳ್ತಾ ಇದ್ದಾನೆ ಅವನು. ಈಗ ಹೇಳ್ತಾನೆ, ಅಲ್ಲಪ್ಪ, ಶಾಸ್ತ್ರ ತಿಳಿಸ್ಕೊಡ್ತು ಅಂದಿದ ತಕ್ಷಣ ಅದು ಸತ್ಯವಾ ಅಂತ ನಾವು ಕೇಳ್ತಾ ಇರೋದು ಅವನ್ನ. ನಿಜ, ಶಾಸ್ತ್ರ ಎಲ್ಲವನ್ನೂ ತಿಳಿಸ್ಕೊಡುತ್ತೆ. ಯಾಕೆ? ಕರ್ಮಕಾಂಡದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ತಿಳಿಸ್ಕೊಡುತ್ತೆ. ಯಾಕೆ? ಅದು ಅಪೌರುಷೇಯ, ಆತ್ಮನೂ ಅಪೌರುಷೇಯವೇ. ಕರ್ಮಕಾಂಡ ಸತ್ಯ ಅಂತ ಹೇಳ್ತಾ ಇಲ್ಲ, ಆದರೆ ಈ ಮನುಷ್ಯನ ಮನಸ್ಸಿಗೆ ಎಟದ್ದೇ ಇರುವಂಥದ್ದು ತೋರಿಸ್ಕೊಡುತ್ತೆ. ಸ್ವರ್ಗ, ನರಕ, ಪಾಪ, ಪುಣ್ಯ, ಮತ್ತೆ ಧರ್ಮ, ಅಧರ್ಮಗಳು, ಪುನರ್ಜನ್ಮಗಳು, ರೀಇನ್ಕಾರ್ನೇಷನ್, ಹುಟ್ಟು ಸಾವುಗಳು ಶಾಸ್ತ್ರ ತಿಳಿಸ್ಕೊಡ್ಬೇಕು. ಅದು ತಿಳಿಸ್ಕೊಡ್ತಾ ಇದೆ. ಅದು ತಿಳಿಸ್ಕೊಟ್ಟಿದ ತಕ್ಷಣ ಅದು ಸತ್ಯ ಅಂತ ಅನ್ಬೇಕಾ? ಆತ್ಮನ್ ತಿಳಿಸ್ಕೊಡುತ್ತೆ ಸತ್ಯ, ಅದರಿಂದ ಇದು ಸತ್ಯ ಅಂತಂದ್ರೆ ನೀನು ಇದಕ್ಕೆ ಲಾಜಿಕ್ ಏನಿದೆ ಬೆಲೆ ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ದರಿಂದ ಅದು ಹೊಂದೋದಿಲ್ಲ ಅಂತ ನಾವು ಹೇಳ್ತಾ ಇರೋದು. ಇದು ಸರಿಯಲ್ಲ. ಏಕೆಂದ್ರೆ ಪ್ರಾಣಾದಿ ಭಾಗಗಳು ಅದ್ವಿತೀಯವಾಗಿ ಇದ್ದುಕೊಂಡು ಕಲ್ಪಿತವಾಗಿರುತ್ತವೆ. ಈ ದ್ವೈತ ಪ್ರಪಂಚ ಅನ್ನೋದು ಆತ್ಮನ ಹಂಗಿನಿಂದಲೇ ತೋರ್ಕೋಬೇಕು. ಆದ್ದರಿಂದ ಅವು ಸತ್ಯ ಅಂತ ಹೇಳಕ್ ಬರಲ್ಲ. ಅವುಗಳು ಪ್ರಾಣಾದಿ ರೂಪದಿಂದ ಇರುತ್ತವೆ ಎಂದು ಕಲ್ಪಿಸುವಾಗಲಾದರೂ ಅವು ತಮ್ಮ ಪರಮಾರ್ಥವಾದ ಅದ್ವಿತೀಯ ಸ್ವರೂಪವನ್ನೇನು ಬಿಟ್ಟಿರೋದಿಲ್ಲ. ಹಾಗೆ ಆತ್ಮನು ಈ ಅವಸ್ಥೆಗಳ ತೋರುವಾಗಲೂ ಕೂಡ ಆತ್ಮನು ತೋರಿಕೊಳ್ಳುವ ಬಗೆ, ಅವನ ಆ ದ್ವೈತದ ಧೂಳು ಗಂಧ ಆತ್ಮನಿಗೆ ಕಿಂಚಿತ್ ಅಂಟ್ಕೊಳ್ಳೋದಿಲ್ಲ. ಆದರೆ ಅದು ಇಲ್ಲದೆ ತೋರ್ಕೊಳ್ಳೋಕೆ ಬರಲ್ಲ. ಅದು ಗೊತ್ತಿದೆ ನಮಗೆ. ಇದನ್ನು ಹಿಂದೆ ಕೂಡ ತಿಳಿಸಿದ್ದೀವಿ. ಈ ಪ್ರಾಣಾದಿ ಭಾವಗಳು ಆತ್ಮನನ್ನು ಬಿಟ್ಟು ತಮ್ಮ ತಮ್ಮ ತೋರುವ ರೂಪದಲ್ಲಿ ಇರೋದಿಲ್ಲ. ಆತ್ಮನ್ ಬಿಟ್ಟು ಅವೇ ತೋರ್ಲಿ ನೋಡೋಣ, ತೋರಕ್ ಬರುತ್ತ ಅವಕ್ಕೆ ಸತ್ಯ ಅಂತ ಅನ್ನೋದಕ್ಕೆ. ಸರಿ, ಕನಸಿನಲ್ಲಿ ತೋರ್ಬೇಕಪ್ಪ, ಎಚ್ಚರದ್ದೆಲ್ಲ ತೋರ್ಲಿ ನೋಡೋಣ. ತೋರೋದಿಲ್ಲ. ಮತ್ತೇನಿರುತ್ತಲ್ಲಿ? ಕನಸಿನಲ್ಲಿ ಅದು ಬೇರೆ ಪ್ರಪಂಚ, ಬೇರೆ ಸೆಟ್ಟು. ಹೋಗ್ಲಿ, ಕನಸಿನಲ್ಲಿರೋದು ಎಚ್ಚರಕ್ಕೆ ಬಂದು ತೋರಿಸ್ಲಿ ನೋಡೋಣ, ಬರೋದಿಲ್ಲ. ಇವೆರಡು ನಿದ್ದೆಗೆ ಬರಲಿ ನೋಡೋಣ, ಬರೋಕ್ಕಾಗತ್ತಿಲ್ಲ. ಯಾಕೆ? ಅವು ಸತ್ಯ ಅಲ್ಲ. ತೋರ್ತಾ ಇರೋದು, ತೋರಿ ಹಾರೋದು ಅಂತ ಇಷ್ಟು ಸ್ಪಷ್ಟವಾಗಿ ನಮ್ಮ ಅನುಭವದಲ್ಲಿ ತೋರಿಸಿದ್ದಾರಲ್ವಾ, ಮತ್ತಿನ್ನೇನು ಬೇಕು ಪ್ರೂಫ್? ನಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಅವನು ಬಿಡ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಅವು ತೋರಿಕೆ ರೂಪದಿಂದ ಇದ್ದಾಗಲೂ ಅದು ಎಲ್ಲಿಯೂ ಇರೋದೇ ಇಲ್ಲ. ಹಾಗಾದರೆ ಆತ್ಮನು ಕಲ್ಪಿತನೆಯಿಂದಾಗಲಿ ಎನ್ನುವುದಕ್ಕೆ ಬರೋದಿಲ್ಲ. ದ್ವೈತ ಕಲ್ಪಿತ, ಆತ್ಮನು ಕಲ್ಪಿತವಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ವಿಕಲ್ಪವು ಆಸ್ಪದವಿಲ್ಲದೆ ತೋರದೇ ಇಲ್ಲ. ಹಗ್ಗ ಆಸ್ಪದ, ಸಬ್ಸ್ಟ್ರಾಟಮ್, ಅದಿಲ್ಲದೆ ಹಾವು ನೀರಿನ ಕೊಡಿ ತೋರೋದಿಲ್ವೋ ಹಾಗೆ ಆತ್ಮ ಅನ್ನೋದು ಆಧಾರ, ಅದಿಲ್ಲದೆ ದ್ವೈತ ಪ್ರಪಂಚ ತೋರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕಲ್ಪಿತವಾಗಿರುವ ಹಗ್ಗದ, ಹಾವು ಮುಂತಾದದ್ದು ತನಗೆ ಆಧಾರವಾಗಿರುವ ಯಾವುದಾದ್ರೂ ಒಂದು ವಸ್ತು ಇಲ್ಲದೆ ತೋರೋದಕ್ಕೆ ಸಾಧ್ಯನೇ ಇಲ್ಲ, ಅದರಂತೆ ಎಲ್ಲ ಕಲ್ಪನೆಗಳಿಗೂ ಆತ್ಮ ಆಗಲಿ ಅನಾತ್ಮದಲ್ಲಾಗಲಿ ಆಧಾರವಾಗಿರೋ ತನ್ನ ಕಲ್ಪನೆಯಿಂದಲೇ, ಆಧಾರವಾಗಿರುವ ವಸ್ತುವಿಂದಲೇ ಇವು ಕಲ್ಪಿತವಾಗಬೇಕೇ ಹೊರತು ಬೇರೆ ಆಧಾರ ಚಾನ್ಸಸ್ ಇಲ್ಲ. ಆದ್ದರಿಂದ ಶ್ರುತಿಯು ಅದು ಸತ್ಯವು, ಅದೇ ಆತ್ಮನು ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದೆ. ಸಕಲ ವಿಧವಾದ ಕಲ್ಪನೆಗಳಿಗೂ, ಎಚ್ಚರ ಕನಸುಗಳಲ್ಲಿ ಎಷ್ಟೊಂದು ಥರ ಕಲ್ಪನೆಗಳಾಗಿರುತ್ತಲ್ವ, ಅರ್ಧ ಡಜನ್, ಅದಕ್ಕೆಲ್ಲವಕ್ಕೂ ಸಾಕ್ಷಿಯಾಗಿರುವುದರಿಂದಲೇ, ಅಂದರೆ ಸಾಕ್ಷಿಯಾಗಿ ಆತ್ಮನು ಸಾಕ್ಷಿಯಾಗಿರ್ತಾನೆ, ಅದು ಕಲ್ಪಿತವೆಂದು ನಿಶ್ಚಯ ಮಾಡಬೇಕು. ದ್ವೈತ ಕಲ್ಪಿತ ಅಂತ. ಏಕೆಂದರೆ ನಿಜವಾಗಿ ಸಾಕ್ಷಿ ಇಲ್ಲದೆ, ಸಾಕ್ಷಿ ಬಿಟ್ಟು ಯಾವ ಕಲ್ಪಿತ ಪದಾರ್ಥವು ತೋರಿಕೊಳ್ಳಲಾರದು ಅಂತ. ನೋಡ್ರಿ, ಮತ್ತೆ ಬಿಡೋದಿಲ್ಲ ಅವನು. ತಿರ್ಗಾ ಒಂದು ಪ್ರಶ್ನೆ ಎತ್ತುತ್ತಾನೆ. ಹಾಗಾದರೆ ಕಾರಿಕೆಯಲ್ಲಿ ಅದ್ವಯ ರೂಪದಿಂದಲೂ ಕಲ್ಪಿತನಾಗಿರ್ತಾನೆ ಅಂತ ಬರೆದಿರೋದಕ್ಕೆ ಅಭಿಪ್ರಾಯ ಏನು ಅಂತಾನೆ.
ಯಾವುದೋ ಒಂದು ಕಾರಿಕೆಯಲ್ಲಿ ಅಥವಾ ಶ್ರುತಿ ಯಾವುದೋ ಒಂದು ಕಡೆ ತಗೊಂಡ್ಬಿಟ್ಟು ಒಂದು ತೈತರಿ ಉಪನಿಷತ್ತು ಅದ್ವಿತೀಯ ರೂಪದಿಂದಲೂ ಕಲ್ಪಿತನಾಗಿರ್ತಾನೆ ಅಂತ ಬರೆದಿರೋದಕ್ಕೆ ಅಭಿಪ್ರಾಯವೇನಂತ ಅಲ್ಲಿ ಯಾವ ಕಾಂಟ್ರಾಸ್ಟ್ ಇಂದ ಹೇಳಿದೆ ಬಿಟ್ಬಿಡ್ತಾನ. ಸುಮ್ಮನೆ ಅದೊಂದು ಪಾಯಿಂಟ್ ತಗೊಂಡ್ಬಿಟ್ಟು ನೀವೇ ಹೇಳಿದ್ದೀರಲ್ಲ, ಕಾರಿಕೆಯಲ್ಲೂ ಹೇಳಿದ್ದೀರಾ, ಉಪನಿಷತ್ನಲ್ಲಿ ಹೇಳಿದ್ದೀರ ಅಂತ ಅವನು ಆ ಪರಿಹಾರ ಅದಕ್ಕೆ ಉತ್ತರ ಕೊಡ್ತಾರೆ ಇವರು. ಆತ್ಮನು ಅದ್ವೈತನೆಂಬುದು ಕಲ್ಪಿತವೆಂದು ಆ ವಾಕ್ಯಕ್ಕೆ ಅರ್ಥವಲ್ಲಪ್ಪ. ಮತ್ತೇನು? ಬಗೆ ಬಗೆಯ ಕಲ್ಪನೆಗಳಿಗೆಲ್ಲ ಆಧಾರವಾಗಿ ಗೋತ್ವವೆಂಬ ಸಾಮಾನ್ಯವು ಗೋವುಗಳೆಂಬ ವ್ಯಕ್ತಿಗಳಲ್ಲಿ ಇದ್ದುಕೊಂಡಿರುತ್ತೆ. ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ, ಅದನ್ನು ಇವನು ಇಟ್ಕೊಂಡು ಗುಯಿ ಅಂತ ಇದ್ದಾನೆ. ಈಗ ಉದಾಹರಣೆಗೆ ಸಾಮಾನ್ಯ ವಿಶೇಷ ಅಂತ ಎರಡಿದೆ. ಈಗ ಹಸುಗಳು 4 ಕಾಲು, ಯಾರಿಗೆ ತೋರಿಸಿದ್ರು ಇದು ಹಸು ಅಂತ ಹೇಳ್ತಾರೆ, ಸಾಮಾನ್ಯ. ಈಗ ಅದರಲ್ಲಿ ವಿಶೇಷ ಏನು ಅಂದ್ರೆ ಅದಕ್ಕೆ ಮೇಲ್ಗಡೆ ಹಿಂಗೆ ಒಂದು ಡೂಮ್ ಬಂದಿರುತ್ತೆ. ಅದಕ್ಕೆ ಓರಿ ಹಸು, ಓರಿ ಅಂತ ಕರೀತಾರೆ ಅದಕ್ಕೆ. ಇವರು ಇದು ಏನು ನಾಗಸ್ವರ ಬರೆಸ್ತಾರಲ್ವ, ಅವರು ಹಸುನ ಮನೆ ಮುಂದೆ ಕರ್ಕೊಂಡ್ಬರ್ತಾರೆ. ಅದಕ್ಕೆಲ್ಲ ಅಕ್ಕಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಅವನೊಂದ್ಸರಿ ನಮ್ಮ ಮನೆ ಮುಂದೆ ಬಂದಿದ್ದ. ನಾನು ಪಾಪ ಇಂಥವ್ರು ಯಾರಾದರೂ ಬಂದರೆ ಅವ್ರ ಕೈನಲ್ಲಿ ನಾಗಸ್ವರ ಸ್ವಲ್ಪ ಆಡಿಸ್ಬಿಟ್ಟು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಬಿಡ್ತೀನಿ. ಪಾಪ ಅವ್ರ ಸಂಗೀತ ಅದು ಎಷ್ಟು ಕಷ್ಟ ಇದೆ ಜನಗಳಿಗೆ ಗೊತ್ತಾಗೋದಿಲ್ಲ. ಅವನೇನೋ ಹೊಟ್ಟೆ ಪಾಡಿಗೆ ಅಂತ ಒಂದು 4 ಆಣಿ 8 ಆಣಿ 1 ರೂಪಾಯಿ ಕೊಟ್ಟಕ್ಕೆ ಬರ್ತಾರೆ. ಬಟ್ ಎಷ್ಟು ವರ್ಷಗಳು ಅವನು ಕಸರತ್ತು ಮಾಡಿ ಕಲ್ತಿರ್ತಾನೆ. ಪಾಪ ಅದನ್ನು ಹೊಟ್ಟೆಪಾಡಿಗೋಸ್ಕರ ಉಪಯೋಗಿಸ್ತಾನೆ. ಅವನು ಕೇಳಿದ್ರೆ ಏನಪ್ಪ ಈ ಜೀವನ ಆಗುತ್ತಾ ಅಂತ ಕೇಳಿದ್ರೆ, ಏನು ಮಾಡೋದು ಸ್ವಾಮಿ, ನಮ್ಮನ್ನು ಅಲ್ಲಿ ಇಲ್ಲಿ ಮದುವೆಗಳಿಗೋ ಎಲ್ಲಾದರೂ ಕರೀತಾರೆ, ದೇವಸ್ಥಾನಗಳಲ್ಲೋ ಅದಕ್ಕೋ, ಯಾವಾಗಲೂ ಅದು ಇರೋದಿಲ್ಲ. ಇಲ್ಲದೆ ಇದ್ದಾಗ ನಾವು ಹಬ್ಬ ಹುಣ್ಣಿಮೆಗಳಲ್ಲಿ ಈಗ ಮಾಡಿಕೊಂಡು ಹೊಟ್ಟೆಪಾಡಿಗೋಸ್ಕರ ಎಷ್ಟು ಸಿಕ್ಕಿದ್ರೆ ಅಷ್ಟು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾನವನು. ಅವನು ಆ ಹಸುನ ಕರ್ಕೊಂಡ್ಬಂದಿದ್ದ. ನಾನು ಕೇಳಿದೆ, ಏನಪ್ಪ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ. ಏನಿಲ್ಲ ಸ್ವಾಮಿ, ಮನುಷ್ಯರು ಎಲ್ಲರೂ ಮನುಷ್ಯರೇ, ಅದರಲ್ಲಿ ಗಂಡಸು ಹೆಂಗಸು ನೀವು ಹೆಂಗೆ ಭೇದ ಮಾಡ್ತೀರಾ? ಮೀಸೆ ಇದ್ದರೆ ಗಂಡಸರು, ಹಾಗೆ ಈ ಹಸುಗಳೆಲ್ಲ ಒಂದೇ ಥರ ಇರುತ್ತೆ, 4 ಕಾಲು ಬಾಲ ಎಲ್ಲನೂ ಹುಲ್ಲೆ ತಿನ್ನುತ್ತೆ ಎಲ್ಲನೂ. ಆದರೆ ಅದಕ್ಕೆ ಮೇಲ್ಗಡೆ ಒಂದು ಡೂಮ್ ಇರುತ್ತೆ, ಅದು ಗಂಡಸರಿಗೆ ಮೀಸೆ ಇದ್ದಂಗೆ ಅಂತ ಹೇಳ್ದ. ನನಗೊಂಥರ ಖುಷಿ ಆಯಿತು ಅವನು ಹೇಳಿದ್ ನೋಡಿ. ಅದಕ್ಕೆ ಕ್ಯಾಪ್ ಕೀಪ್ ಎಲ್ಲ ಹೊಲಿಸಿರ್ತಾರೆ, ಆ ಹಸುಗೆ ಒಂದು ಬಟ್ಟೆನೇ ಹೊಲಿಸ್ಬಿಟ್ಟಿರ್ತಾರೆ ಅದಕ್ಕೆ ಡ್ರೆಸ್ಸು. ಹಾಗೆ ಆ ಥರ ಇಲ್ಲಿ ಸಾಮಾನ್ಯ ವಿಶೇಷ ಅನ್ನೋದಿರುತ್ತಲ್ಲ, ಅದನ್ನು ಅವನು ಇಟ್ಕೊಂಡು ಹೇಳ್ತಾ ಇದ್ದಾನೆ. ಆತ್ಮನಲ್ಲಿ ಯಾವ ಸಾಮಾನ್ಯ ಯಾವ ವಿಶೇಷವೂ ಇರೋದಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದ್ದರಿಂದ ಸಾಮಾನ್ಯ ವಿಶೇಷ ರೂಪ ಎಲ್ಲವೂ ಕಲ್ಪಿತವೇ. ಹಸು ಅಂತಂದ್ರೆ ಅದು ಕಲ್ಪಿತವೇ. ಅದಕ್ಕೆ ಮುಂದೆಗಡೆ ಮೀಸೆ ಥರ ಇರಲಿ, ಏನಿದ್ರೂ ವಿಶೇಷ ಅಂತ ಹೇಳಿ ಎಲ್ಲವೂ ಒಂದೇ. ಏಕೆಂದರೆ ಆತ್ಮನಲ್ಲಿ ಪರಮಾರ್ಥವಾಗಿ ಸಾಮಾನ್ಯ ವಿಶೇಷ ಭಾವವೇನೂ ಇರೋದಿಲ್ಲ. ಹಾಗೆ ದ್ವೈತದಲ್ಲಿ ಇವೆಲ್ಲ ಇರುತ್ತೆ, ಸಾಮಾನ್ಯ ವಿಶೇಷ ಇವೆಲ್ಲ ಇರುತ್ತೆ ಅಂತ ಈ ವಾಕ್ಯದ ಅಭಿಪ್ರಾಯ. ಅವನೊಂದು ಕೋಟ್ ಮಾಡಿದ್ನಲ್ಲ, ನಿಮ್ಮ ಕಾರಿಕೆಗಳಲ್ಲಿ ಈ ಥರ ಹೇಳ್ತಾರೆ ಅಂತ, ಅದು ಈ ಅರ್ಥಕ್ಕೋಸ್ಕರ ಹೇಳಿದ್ದಾರೆ ಹೊರತು ನೀನು ತಿಳ್ಕೊಂಡಿರೋ ಅದ್ವೈತವೆಲ್ಲವೂ ಹುಸಿ ತೋರಿಕೆ ಅಂತ ಹೇಳಕ್ಕಲ್ಲಪ್ಪ ಹೇಳಿರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆತ್ಮನು ದ್ವೈತ ಅದ್ವೈತ ರೂಪವಾಗಿರುವುದೇ ಯುಕ್ತ. ಹಾಗಾದರೆ ಕರ್ಮಕಾಂಡ ಜ್ಞಾನಕಾಂಡ ಎರಡಕ್ಕೂ ಪ್ರಾಮಾಣ್ಯವು ಬರುತ್ತೆ ಎಂದು ಪೂರ್ವ ಪಕ್ಷಿ ಹೇಳಿದಂತೆ ಸರ್ವದಾ ಸರಿಯಲ್ಲ. ಅವನು ಅಲ್ಲ ಸ್ವಾಮಿ, ಹೇಗೆ ನಿಮ್ಮ ಈ ಶಾಸ್ತ್ರ ಪ್ರಮಾಣ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಹೊಂದುತ್ತೆ. ಕರ್ಮಕಾಂಡ ಸುಳ್ಳು ಅಂತೀರ ನೀವು, ಜ್ಞಾನಕಾಂಡ ಸತ್ಯ ಅಂತೀರ, ಆಧಾರ ಅಂತೀರ. ಹಾಗೆ ಶಾಸ್ತ್ರ ಎರಡಕ್ಕೂ ಪ್ರಮಾಣವಾಗಿ ಹೇಳ್ತಾ ಇದೆಯಲ್ವೋ, ಆದ್ದರಿಂದ ನಿಮ್ಮ ದ್ವೈತ ಪ್ರಪಂಚವು ಸತ್ಯ ಅಂತ ಅಂತ ಅವನು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಆತ್ಮನು ಯಾವಾಗಲೂ ನಿರಮಯನಾಗಿರ್ತಾನೆ, ಏಕನಾಗಿರ್ತಾನೆ. ಕರ್ಮಕಾಂಡವು ಅಪ್ರಮಾಣವೆಂದಾಯ್ತಲ್ಲ ಎಂದು ಶಂಕಿಸೋ ಹಾಗಿಲ್ಲ. ಏಕೆಂದರೆ ಲೋಕಪ್ರಸಿದ್ಧವಾದ ದ್ವೈತವನ್ನು ಇಟ್ಟುಕೊಂಡೇ ಕರ್ಮವನ್ನು ವಿಧಿಸಿ ಕರ್ಮಕಾಂಡಕ್ಕೆ ಪ್ರಾಮಾಣ್ಯ ಬಂದಿರುತ್ತದೆ. ನಮ್ಮ ಕರ್ಮಕಾಂಡ ಯಾತಕ್ಕೋಸ್ಕರ ಬಂದಿರೋದು? ನಮ್ಮ ಲೌಕಿಕ ವ್ಯವಹಾರದಲ್ಲಿ ನಮಗೆ ಬೇಕಾಗಿರೋದು ಎಷ್ಟೊಂದು ಕಾಮ್ಯ ಕರ್ಮದಿಂದ ಮಾಡೋದಕ್ಕೆ ಬೇಕಾದಷ್ಟಿರುತ್ತೆ.
ಪುತ್ರಕಾಮೇಷ್ಟಿ ಯಜ್ಞ ಮತ್ತು ಇಂಥವೆಲ್ಲ ಇರುತ್ತೆ. ಅದಕ್ಕೋಸ್ಕರ ಕರ್ಮಕಾಂಡದಲ್ಲಿ ನಮಗೆ ಗೊತ್ತಿರೋದಿಲ್ಲ. ಆ ಯಾಗ ಯಜ್ಞಗಳನ್ನ ಮಾಡಿದ್ರೆ ನಮ್ಗೆ ಅವು ಫಲಿಸುತ್ತೆ, ಪರಮಾತ್ಮನ ಸೇರಿಸ್ಕೊಂಡು ಮಾಡ್ರಿ ಅಂತ ಸೇರ್ಸೋದಕ್ಕೋಸ್ಕರ ಅದು ಬಂದಿರೋದು ಅಷ್ಟೇ ಹೊರ್ತು ಅದರಿಂದ ನೀನು ಹೇಳೋ ಅರ್ಥ ಅದಲ್ಲ. ಲೋಕ ಪ್ರಸಿದ್ಧವಾದ ದ್ವೈತವನ್ನ ಇಟ್ಕೊಂಡೇ ಕರ್ಮಕಾಂಡವನ್ನ ಪ್ರಾಮಾಣ್ಯವಾಗಿ ತೋರಿಸಿರುತ್ತೆ. ಶಾಸ್ತ್ರದ ಪ್ರಮಾಣವು ಸಿದ್ಧಿ ಆಗುವುದಕ್ಕೆ, ಈ ಶಾಸ್ತ್ರ ನಿಮ್ಗೆ ಪ್ರಮಾಣ ಸಿದ್ಧ ಆಗೋದಕ್ಕೆ ಈ ದ್ವೈತ ಸತ್ಯವಾಗಿರ್ಬೇಕು ಅಂತ ಕಲ್ಪನೆ ಏನು ಬೇಕಾಗಿಲ್ಲ. ಆದ್ರಿಂದ ನಮ್ಗೆಲ್ರಿಗೂ ಗೊತ್ತು ದ್ವೈತ ಸುಳ್ಳಂತ, ಅವ್ರಿಗೂ ಗೊತ್ತು ನಮಗೂ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದಲ್ಲದೆ ಅದ್ವೈತವೇ ಸತ್ಯವೆಂದು ನಿಶ್ಚಯಿಸಿದ ಮೇಲೆ ಕ್ರಿಯಾಕಾರಕ ಫಲರೂಪವಾದ ದ್ವೈತವು ಉಳಿದಿರೋದೇ ಇಲ್ಲ. ಅದ್ವೈತ ಸತ್ಯ ಅಂತ ಗೊತ್ತಾದ ಮೇಲೆ ಈ ತ್ರಿಪುಟಿ, ಕ್ರಿಯಾಕಾರಕ ಫಲ, ಈ ದ್ವೈತ ನಿಜವಾಗ್ಲೂ ಇರೋದಿಲ್ಲ. ದ್ವೈತವು ಸತ್ಯವಾಗಿ ಉಳಿಯಬೇಕೆಂದು ಹೇಳಬಹುದಾಗಿತ್ತಲ್ಲ ಅಂತ ನೀನು ಎತ್ತತಿಯಲ್ಲ, ಸರಿಯಲ್ಲ. ಎಲ್ಲಿ ಜ್ಞಾನದ ದೃಷ್ಟಿಯಿಂದ ಎಲ್ಲವೂ ಆತ್ಮನೇ ಆಗಿಬಿಡುತ್ತೋ ಅಲ್ಲಿ ಏತರಿಂದ ಯಾರನ್ನು ಕಂಡಾನು ಉಪನಿಷತ್ತುಗಳು, ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಎಲ್ಲಿ ಆತ್ಮನೇ ಒಂದೇ ಇರುತ್ತೋ ಅಲ್ಲಿ ಯಾವುದರಿಂದ ಯಾವುದನ್ನು ಕಾಣಬೇಕು, ಯಾವುದರಿಂದ ಯಾವುದನ್ನು ಪಡಿಬೇಕು, ಯಾವುದೂ ಇಲ್ಲ. ಅದಕ್ಕೆ ಅದೊಂದೇ ತತ್ವ ಇರೋದು ಅಂತ ಸ್ಪಷ್ಟವಾಗಿ ಉಪನಿಷತ್ತುಗಳು ಕೋಟ್ ಮಾಡಿದ್ದಾರೆ. ನೋಡ್ಕೋ, ಜ್ಞಾನಿಯ ದೃಷ್ಟಿಯಿಂದ ಯಾವ ದ್ವೈತವು ಇರುವುದಿಲ್ಲವೆಂಬುದು ಶ್ರುತಿಯು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ ನಮಗೆ. ಜ್ಞಾನಿಯ ದೃಷ್ಟಿ, ಆಮೇಲೆ ಶಾಸ್ತ್ರದ ದೃಷ್ಟಿ, ಮತ್ತೆ ಅನುಭವದ ದೃಷ್ಟಿ, ಅವಸ್ಥಾತ್ರಯ ದೃಷ್ಟಿ, ನೀವು ಯಾವ್ದು ಬೇಕಾದ ನೋಡ್ಕೊಳ್ರಿ, ಅದನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ನಾವು ಮುಕ್ತರಾಗೋವರೆಗೂ ಕಾಯ್ಕೋಬೇಕಾಗಿಲ್ಲ. ಅವಸ್ಥಾತ್ರಯದಿಂದ ನೋಡ್ಕೊಂಡ್ರೆ ನಮ್ಗಿದು ಹೌದು ಹೌದು ಅಂತ ಅನ್ಸುತ್ತೋ ಇಲ್ವೋ, ಮತ್ತಿನ್ನೇನು. ಮತ್ತು ಇದಕ್ಕಿಂತ ಹೆಚ್ಚಾಗಿ ವ್ಯವಹಾರ ಸತ್ಯವಾಗಿರುತ್ತೆ. ಗಾಢ ನಿದ್ರೆ ಮತ್ತು ಸಮಾಧಿ ಇಂಥದ್ರಲ್ಲಿ ವ್ಯವಹಾರ ತೋರಿಸ್ರಿ ನೋಡ, ದ್ವೈತವನ್ನ ತೋರಿಸ್ರಿ, ಆ ವಿಕಲ್ಪವನ್ನ ತೋರ್ಸಕ್ ಬರಲ್ಲ. ಏಕೆಂದರೆ ಅವಿದ್ಯೆಯು ಯಾವಾಗಲೂ ಇರುವುದನ್ನು ತಿಳಿಸುತ್ತದೆ ಹೊರತು ವಿದ್ಯೆಯು ಯಾವಾಗಲೂ ಇರುವುದನ್ನು ತಿಳಿಸುತ್ತದೆಯೇ ಹೊರತು ಯಾವುದೋ ಒಂದು ಅವಸ್ಥೆಯಲ್ಲಿರುವುದನ್ನು ತೋರಿಸೋದಿಲ್ಲ. ವಿದ್ಯೆ ಅಂತಂದ್ರೆ ಇದ್ದದ್ದನ್ನು ಇದ್ದಾಗ ತೋರಿಸುತ್ತೆ. ಆದ್ದರಿಂದ ಆತ್ಮಸ್ವರೂಪವು ಎಚ್ಚರ, ಕನಸು, ನಿದ್ದೆ ಮೂರರಲ್ಲೂ ಸಮವಾಗಿದೆ. ಆದರೆ ನೀನು ಹೇಳೋ ದ್ವೈತ ಪ್ರಪಂಚ, ಕಲ್ಪಿತ ಪ್ರಪಂಚ, ಮನಸ್ಸಿನ ಕಲ್ಪನೆಯಿಂದ ಮಾಡಿಕೊಂಡಿರೋದು, ಸತ್ಯವಾಗಿ ಇಲ್ಲದೆ ಇರೋದು, ಒಂದವಸ್ಥೆಯಲ್ಲಿದ್ದರೆ ಇನ್ನೊಂದು ಅವಸ್ಥೆಯಲ್ಲಿರೋದು, ಎಚ್ಚರದಲ್ಲಿರೋದು ಕನಸಿನಲ್ಲಿರಲ್ಲ, ಕನಸಿನಲ್ಲಿರೋದು ಎಚ್ಚರದಲ್ಲಿರಲ್ಲ. ಇವೆರಡು ನಿದ್ದೆಯಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವು ಸತ್ಯವಲ್ಲ. ಅದೇ ನೀನು ಆತ್ಮನ ತೋರಿಸ್ತೀವಿ ನಾವು ಮೂರಲ್ಲೂ ಸಮವಾಗಿ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಆತ್ಮನು ಅದೃಶ್ಯನು, ಅವ್ಯವಹಾರನು, ಪ್ರಪಂಚೋಪಶಮನು, ಶಾಂತನು, ಶಿವನು, ಅದ್ವೈತನು, ಅವನೇ ನಾಲ್ಕನೆಯವನು, ತುರ್ಯನು ಅಂತ ಹೀಗೆಲ್ಲ ಹೇಳಿದೆ. ಅದೇ ಆತ್ಮನು, ಅದು ನೀನಾಗಿದ್ದೀಯ. ಎಲ್ಲೋ ವೈಕುಂಠ ಕೈಲಾಸದಲ್ಲಿದೆ ಅಲ್ಲ, ತತ್ವಮಸಿ ಶ್ವೇತಕೆತು, ನೀನೇ ಅದಾಗಿದ್ದೀಯ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ಅದ್ವೈತವೆಂಬುದು ಯಾವುದೋ ಅವಸ್ಥೆಗೆ ಮುಡುಪಾಗಿ ಇಲ್ಲವೆಂದು ಹೇಳಿಯೂ ಇದೆ. ಅದ್ವೈತ ಅಂತಂದ್ರೆ ಯಾರೋ ಒಬ್ಬರ ಅಪ್ಪನ ಸೊತ್ತು ಅಲ್ಲ. ಇದು ಬರೀ ನಿದ್ದೆಯಲ್ಲಿ ಮಾತ್ರ ಕಾಣುತ್ತೆ ಅಲ್ಲ, ಎಚ್ಚರದಲ್ಲೂ ಇದೆ, ಕನಸಿನಲ್ಲೂ ಇದೆ, ಎಲ್ಲದರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಆ ದೇವತೆಯಿಂದ ಹಿಡಿದು ಹುಲ್ಲುಕಡ್ಡಿವರೆಗೂ ಎಲ್ಲತ್ರಲ್ಲೂ ಅದೇ ಸ್ವರೂಪ ಅಷ್ಟೇ ಇದೆ, ಹೆಚ್ಚು ಕಡಿಮೆ ಏನಿಲ್ಲ. ಆದ್ದರಿಂದ ಆತ್ಮನು ಪ್ರಾಣಾದಿ ಭಾವಗಳ ರೂಪದಿಂದ ಪರಿಣಾಮವಾಗಿರೋದಿಲ್ಲ. ಆತ್ಮನೇ ಹಿಂಗೆ ಪರಿಣಾಮ ಆಗೋದಿಲ್ಲ. ಈ ಇವರಿದ್ದಾರಲ್ವಾ, ಕೆಲವರು ಪರಿಣಾಮವಾದಿಗಳು ಅಂತಿರ್ತಾರೆ, ಸಾಂಖ್ಯರು, ಇವರೆಲ್ಲ ಆತ್ಮನು ಪರಿಣಾಮವಾಗಿ ಹಿಂಗೆ ತೋರ್ಕೊಂತಾನೆ ಅಂತಾರೆ. ಒಂದೋದಿಲ್ಲ. ಪರಿಣಾಮವಾದರೆ ಅವನು ಸತ್ಯ ಅಂತ ಹೇಳಕ್ ಬರಲ್ಲ. ಹಾಲು ಮೊಸರಾದಂಗೆ ಪರಿಣಾಮವಾಗುತ್ತೆ. ಹಾಗೆ ಆತ್ಮನು ಪ್ರಪಂಚವಾಗಿ ತೋರ್ತಾನೆ ಅಂತ ನಾವು ಹೇಳಿದ್ರೆ, ಅವರು ಆತ್ಮನು ಬದಲಾವಣೆಯಾಗಿ ಪ್ರಪಂಚವಾಗಿ ತೋರ್ತಾನೆ ಅಂತ ಹೇಳ್ತಾರೆ. ಒಂದೋದಿಲ್ಲ. ಅದು ಪರಿಣಾಮ ಆಯಿತು ಅಂದರೆ ಹೋಯ್ತು ಅದ್ರ ಕತೆ. ಆತ್ಮನ ಗಂಧ ಕಿತ್ಕೊಂಡು ಹೋಯ್ತು, ಅದರಲ್ಲಿ ಆತ್ಮನಿಗಿರೋ ಮರ್ಯಾದೆ ಹೋಯ್ತು. ಪರಿಣಾಮ ಆಗೋದಿಲ್ಲ, ಅದು ತಪ್ಪದು. ಅವರು ಕೆಲವರು ಹೇಳ್ತಾರೆ ಹಾಗೆ. ಆದ್ದರಿಂದ ಯಾವ ಪರಿಣಾಮವೂ ಇರೋದಿಲ್ಲ. ಮತ್ತೆ ನೀವೇನು ಹೇಳ್ತೀರಾ?
ಆತ್ಮನು ಇದ್ದಂತೆ ಇದ್ದು ದ್ವೈತವಾ ಆಗಿ ತೋರ್ತಾನೆ. ಮತ್ತು ಆ ದ್ವೈತದ ಕಿಂಚಿತ್ ಕಲ್ಮಶವಾಗಲಿ ಆತ್ಮನಿಗೆ ಅಂಟ್ಕೊಳ್ಳೋದಿಲ್ಲ. ಜನಕ ಮಹಾರಾಜನ ರಾಜನತನ ಆತ್ಮನಿಗೆ ಅಂಟ್ಕೊಳ್ಳುತ್ತಾ, ಭಿಕ್ಷುಕನ ಅಂಟು ಆತ್ಮನಿಗೆ ಅಂಟ್ಕೊಳ್ಳುತ್ತಾ? ಅಂಟ್ಕೊಳ್ಳೋದಿಲ್ಲ. ನಿದ್ದೆಯಲ್ಲಿ ಇವೆರಡೂ ಇಲ್ಲದೆ ಇದ್ರೂ ಆತ್ಮನು ಹೇಗಿರಬೇಕು ಹಾಗೇ ಇರ್ತಾನೆ. ಅದು ಅದ್ವೈತಾತ್ಮನೇ ಮಂಗಳ ಸ್ವರೂಪನು. ಆದ್ದರಿಂದ ದ್ವೈತವನ್ನ ಅಮಂಗಳವೆಂತ ಕರಿಬೇಕು, ಅದ್ವೈತ ಅಥವಾ ಆತ್ಮನನ್ನ ಮಂಗಳ ಸ್ವರೂಪನು ಅಂತ, ಜ್ಯೋತಿ ಸ್ವರೂಪನು, ಬೆಳಕಿನ ಸ್ವರೂಪನು, ಆನಂದ ಸ್ವರೂಪ, ನೀವೇನು ಬೇಕಾದ್ರೂ ಕರ್ಕೊಳ್ರಿ ಅಂತ ಹೇಳ್ತಾರೆ. ಹೀಗೆ ಎಲ್ಲ ಕಲ್ಪನೆಗಳಿಗೂ ಆತ್ಮನು ಆಧಾರನಾಗಿರೋದ್ರಿಂದ ತನ್ನ ಅದ್ವಯ ಸ್ವರೂಪವು ಎಂದಿಗೂ ಮಾರ್ಪಡದೇ ಇರುವುದರಿಂದಲೂ, ಕಲ್ಪಿತ ಭಾವಗಳು ಮಾರ್ಪಡ್ತಾ ಇರೋದರಿಂದಲೂ, ತೋರಿ ಹಾರೋದ್ರಿಂದಲೂ ಅದ್ವಯ ಸ್ವರೂಪವೇ ಶಿವ ಮಂಗಳ ಸ್ವರೂಪವಾದದ್ದು. ಕಲ್ಪನೆಗೆ ಮಾತ್ರ, ಈ ಕಲ್ಪನೆಗಳು ಮಾತ್ರ ಅಮಂಗಳ ಸ್ವರೂಪವಾಗಿರುತ್ತೆ. ಈ ಹಾವು, ನೀರಿನ ಕೋಡಿ, ನೆಲದ ಬೆರುಕು ಇವೆಲ್ಲ ಅಮಂಗಳ ಸ್ವರೂಪಗಳು. ಒಡವೆಗಳು, ಮಡಿಕೆ ಕೂಡಿಕೆಗಳು, ಪ್ರಪಂಚ ಇಷ್ಟು ಅಮಂಗಳ ಸ್ವರೂಪಗಳು. ದ್ವೈತ ಪ್ರಪಂಚ ಎಲ್ಲವೂ. ಏಕೆಂದರೆ ಈ ರಜ್ಜು ಸರ್ಪವೇ ಮುಂತಾದವುಗಳಂತೆ ಅವು ಭಯ, ಶೋಕ ಮುಂತಾದ ಅನರ್ಥಕ್ಕೆ ಕಾರಣವಾಗಿರುತ್ತೆ. ಇನ್ನೂ ಒಂದು, ಈ ದ್ವೈತ ಪ್ರಪಂಚವಾಗಲಿ ಹೇಗೆ ಹಗ್ಗದಲ್ಲಿ ಹಾವು ಇವೆಲ್ಲ ಭಯ, ಶೋಕ, ಮೋಹ. ಅರ್ಜುನನ್ ಇದೇ ಪ್ರಶ್ನೆ ತಾನೆ, ಶೋಕ ಮೋಹಗಳಿಗೆ ಒಳಗಾಗ್ತಾನೆ. ಈ ದ್ವೈತ ಪ್ರಪಂಚ ದುಃಖಮಯವಾಗಿರುತ್ತೆ, ಶೋಕ ಮೋಹಗಳಿರುತ್ತೆ, ಭಯ ಇರುತ್ತೆ. ಆದರೆ ನಿಮ್ಮ ಅದ್ವೈತದಲ್ಲಿ ಶೋಕ ಮೋಹ ತೋರಿಸ್ರಿ, ಭಯ ತೋರಿಸ್ರಿ, ಅಭಯ ಸ್ವರೂಪ ಅದು ಅಲ್ವಾ? ನಮ್ಮ ಅನುಭವದಲ್ಲೇ ನೋಡ್ಕೊಂಡಿದ್ದೀವಿ. ಆದ್ದರಿಂದ ಹೀಗೆ ನಮಗೆ ತೋರಿಸಿ, ಇಲ್ಲಿ ದ್ವೈತ ಅಂತ ಅನ್ನೋದು ಮನಸ್ಸಿನ ಒಂದು ಕಲ್ಪನೆಯೇ ಹೊರತು, ಮನಸ್ಸಿದ್ರೆ ದ್ವೈತ ತೋರುತ್ತೆ, ಇಲ್ದಿದ್ರೆ ಇಲ್ಲ. ಅದ್ವೈತ ಸ್ವರೂಪವೇ ನಮ್ಮ ನಿಜವಾದ ಸ್ವರೂಪ ಅಂತ ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಗೆ ಅಂಥ ಒಂದು ಯೋಗ್ಯತೆಯನ್ನು ಕೊಟ್ಟು ಆ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಕೇಳಿಕೊಂಡು ಮುಗಿಸೋಣ. ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.